नित्यं प्रक्षिप्यते मुखरितालयुतप्रसूनैः जागर्ति यत्र भगवान् गुरुचक्रवर्ती सृष्टिस्थितिप्रलयनाटकनित्यसाक्षी ध्यायेदाजानुबाहुं धृतशरधनुषं बद्धपद्मासनस्थं पीतं वासो वसानं नवकमलदलस्पर्धिनेत्रं प्रसन्नं वामाङ्कारूढसीता मुखकमलमिलल्लोचनं नीरदाभं नानालङ्कारदीप्तं दधतमुरुजटामण्डलं रामचन्द्रम्. नमः शिवाय सांबाय सगणाय ससूनवे सनन्दिने सगंगाय सवृषाय नमो नमः. अतिमधुरचापहस्ताम् अपरिमितामोदबाणसौभाग्याम् अरुणाम् अतिशयकरुणाम् अभिनवकुलसुन्दरीं वन्दे. ಮೊತ್ತ ಮೊದಲು ಈ ಗೃಹದಲ್ಲಿ ಸರ್ವಾಲಂಕಾರ ಭೂಷಿತರಾಗಿ ದಿವ್ಯ ಸನ್ನಿಧಾನವನ್ನು ಕೊಟ್ಟ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯರಿಗೆ, ಪಂಚಮೂರ್ತಿಗಳಿಗೆ, ಗುರುಪಾದುಕೆಗಳಿಗೆ ಮತ್ತೆಲ್ಲ ದೇವತೆಗಳಿಗೆ ಹೃದಯದಿಂದ ಪ್ರಣಾಮಗಳನ್ನು ಸಲ್ಲಿಸಿ, ಆ ಎಲ್ಲ ದೇವತೆಗಳ ಸನ್ನಿಧಾನವನ್ನು ಈ ಪರಂಪರೆಗೆ ಒದಗಿಸಿಕೊಟ್ಟ ಗುರು ಪರಂಪರೆಗೆ, ಗುರು ತತ್ವಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಒಂದು ಮನೆಯ ಹಾಗಲ್ಲ ಒಂದು ವಂಶದ ಭಾಗ್ಯೋದಯವಾಗ್ತಾ ಇರುವಂಥ ಈ ಒಂದು ಮಂಗಲ ಪರ್ವ ಸಮಯದಲ್ಲಿ ಆಶೀರ್ವಾದದ ರೂಪದ ಎರಡು ಮಾತುಗಳನ್ನು ಆಡಬಯಸ್ತೇವೆ. ಬದುಕಿನಲ್ಲಿ ಗೃಹ ಪ್ರವೇಶವೂ ವಿಶೇಷವೇ, ಆ ಗೃಹಕ್ಕೆ ಗುರು ಪ್ರವೇಶವೂ ಕೂಡ ವಿಶೇಷವೇ. ಎರಡೂ ಒಟ್ಟಿಗೆ ಆದರೆ ಅದು ಅತ್ಯಂತ ವಿಶೇಷ. ಅದು ಕೂಡಿ ಬಂದಿರತಕ್ಕಂಥ ಒಂದು ಸಂದರ್ಭ. ಎಷ್ಟು ಬಾರಿ ಮನೆ ಕಟ್ಟಬಹುದು ಒಬ್ಬ ಗೃಹಸ್ಥ, ಅವನಿಗೆ ಹೆಸರೇ ಗೃಹಸ್ಥ ಅಂತ. ಎಷ್ಟು ಬಾರಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಇದೆ? ಒಂದು ಬಾರಿ ಮನೆ ಕಟ್ಟುತ್ತಾನೋ ಇಲ್ಲವೋ ಅಂತ. ಒಂದಕ್ಕಿಂತ ಹೆಚ್ಚು ಬಾರಿ ಕಟ್ಟುವಂಥದ್ದು ಅತ್ಯಂತ ವಿರಳ, ಆದರೆ ಒಂದು ಬಾರಿ ಕೂಡ ಕಟ್ತಾನೋ ಇಲ್ವೋ ಅಂತ. ಹಾಗಿರುವಾಗ ಆ ಮನೆ ಕಟ್ಟಿ ಅದನ್ನು ಪ್ರವೇಶ ಮಾಡುವಂಥದ್ದು ಅದೊಂದು ಮಹಾ ಸಂಭ್ರಮ. ಯಾಕೆಂದರೆ ಮನೆಗೆ ಕೇವಲ ನಾವು ಪ್ರವೇಶ ಮಾಡುವಂಥದ್ದು ಮಾತ್ರವಲ್ಲ, ಮನೆಗೆ ದೇವತೆಗಳು ಪ್ರವೇಶ ಮಾಡ್ತಾರೆ. ದೇವತೆಗಳು ಇರಬೇಕು ಮನೆಯಲ್ಲಿ, ಹಾಗಿದ್ದರೆ ಮನೆ ಮನೆಯಾಗಿರ್ತದೆ, ಮನೆ ಸ್ವರ್ಗವಾಗ್ತದೆ. ಇಲ್ಲದಿದ್ದರೆ ಮನೆ ನರಕವಾಗ್ತದೆ. ಇಲ್ಲಿ ಎಲ್ಲ ಹತ್ತಿರದಲ್ಲಿ ಎಲ್ಲವೂ ಉಂಟು. ಇಲ್ಲಿ ಸ್ವರ್ಗವೂ ಇದೆ, ನರಕವೂ ಇದೆ, ಮರ್ತ್ಯವೂ ಇದೆ, ಮಾರ್ಗವೂ ಇದೆ, ಎಲ್ಲವೂ ಇದೆ ಇಲ್ಲಿ. ಹಾಗಾಗಿ ನಿಮಗೆ ಪ್ರತ್ಯೇಕ ಹೆಚ್ಚು ವಿವರಣೆ ಕೊಡಬೇಕಾಗಿಲ್ಲ. ಊರುಗಳ ಹೆಸರೇ ಆಗಿದೆ ಇಲ್ಲಿ ಸುತ್ತಮುತ್ತ. ಹಾಗೆ ಒಂದು ಮನೆ ಸ್ವರ್ಗಕ್ಕೂ ಮಾರ್ಗವಾಗಬಹುದು, ನರಕಕ್ಕೂ ಮಾರ್ಗವಾಗಬಹುದು, ಮರ್ತ್ಯದಲ್ಲಿ ಕೂಡ ನಮ್ಮನ್ನು ಉಳಿಸಬಹುದು. ಯಾವಾಗ ಅಂದರೆ
ಮನೆಗೆ ದೇವತೆಗಳು ಪ್ರವೇಶ ಮಾಡಿದರೆ ಆ ಮನೆ ನಮಗೆ ಸ್ವರ್ಗಕ್ಕೆ ಮಾರ್ಗ ಆಗ್ತದೆ. ಮನೆಗೆ ಅಸುರ ಶಕ್ತಿಗಳು ಪ್ರವೇಶ ಮಾಡಿದರೆ ಆ ಮನೆಯ ನರಕಕ್ಕೆ ಮಾರ್ಗವಾಗ್ತದೆ. ಮತ್ತು ಇಲ್ಲಿಯೇ ನರಕ ಆಗ್ತದೆ. ಸಾಯುವವರಿಗೆ ಕಾಯಬೇಕು ಅಂತ ಏನಿಲ್ಲ. ಎಷ್ಟೋ ಮನೆಗಳನ್ನು ಕಾಣ್ತೇವೆ ನೋಡಿ, ಈಗಲೇ ನರಕ, ಇಲ್ಲಿಯೇ ನರಕ. ಅದರ ಅರ್ಥ ಇಷ್ಟೇ, ಅಲ್ಲಿ ಅಸುರ ಶಕ್ತಿಗಳ ತಾಂಡವ ನಡೆದಿದೆ. ಹಾಗಾಗಿ ಅಂಥ ಕಾಮಕ್ರೋಧಗಳು, ಆವೇಗ, ಹಾಗೆ ಕಲಹಗಳು ಇದೆಲ್ಲ ನಡೀತಕ್ಕಂಥದ್ದು ಅಂತ. ಹಾಗೆ ಮರ್ತ್ಯ ಅಂದರೆ ಇಲ್ಲಿಗೆ ಸೀಮಿತ ಅದು ಅಂತ. ಅಲ್ಲಿ ಮನೆಗೆ ಬೇಕಾದವರು ಬಂದು ಹೋಗ್ತಾರೆ, ಇಷ್ಟ ಮಿತ್ರರು ಬಂದು ಹೋಗ್ತಾರೆ. ಆ ಇಷ್ಟ ಮಿತ್ರರು ನಮ್ಮನ್ನು ಮೇಲಕ್ಕೆ ಏರಿಸುವವರಲ್ಲ, ಕೆಳಕ್ಕಿಳಿಸುವವರು ಅಲ್ಲ, ನಮಗೇನು ಮಾಡುವವರಲ್ಲ, ಅವರಿಂದ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅಂಥವ್ರು ಮಾತ್ರ ಬಂದು ಹೋದರೆ ಅದು ಕೇವಲ ಮರ್ತಿಯಾಗಿ ಆ ಮನೆ ಈ ಭೂಮಿಗೆ ಸೀಮಿತವಾಗಿ ಉಳಿತದೆ ಅಂತ. ಮನೆಗೆ ದೇವತೆಗಳು ಪ್ರವೇಶ ಮಾಡಬೇಕು, ಮನೆಗೆ ಪಿತೃಗಳು ಪ್ರವೇಶ ಮಾಡಬೇಕು, ನಮ್ಮ ಪಿತೃಗಳು ಪ್ರವೇಶ ಮಾಡಬೇಕು. ಕೊಂಚ ವ್ಯತ್ಯಾಸ ಇದೆ. ಮನೆಗೆ ಪ್ರೇತಗಳು ಪ್ರವೇಶ ಮಾಡುವಂಥದ್ದಲ್ಲ, ಮನೆಗೆ ಪಿತೃಗಳು ಪ್ರವೇಶ ಮಾಡಬೇಕು ಅಂತ. ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಪ್ರೇತತ್ವ ನಿವೃತ್ತಿ ಆದಮೇಲೆ ಪಿತೃ ಅನ್ನುವ ಒಂದು ಪದ ಅವರಿಗೆ ಸಲ್ಲುವಂಥದ್ದು ಅಂತ. ಪಿತೃಗಳು ಪ್ರವೇಶ ಆಗುವಂಥದ್ದು ಯಾವಾಗ ಅಂದರೆ ಆ ಮನೆ ಪೂರ್ವ ಪರಂಪರೆಯನ್ನೇ ಮುಂದುವರಿಸಿದ್ದು ಹೋದಾದರೆ, ಆ ಮನೆಯಲ್ಲಿ ಹಿಂದೆ ನಡೆದುಕೊಂಡು ಬರ್ತಾ ಇರುವಂಥದ್ದು ಮುಂದುವರಿತಾ ಇದೆ ಅಂತಾದರೆ ಪಿತೃಗಳು ಬಂದು ಅಲ್ಲಿ ನೆಲೆಸ್ತಾರೆ, ವಾಸ ಮಾಡ್ತಾರೆ. ಪಿತೃಗಳು ವಾಸ ಮಾಡಿದರೆ ಅದಕ್ಕೆ ಕುರುಹುಗಳು ತುಂಬ ಇದೆ. ಸಂತಾನ ಅದು ಅದರ ಕುರುಹೋದು. ಪಿತೃಗಳ ಆಶೀರ್ವಾದ ಆಯಿತು, ಪುರುಷ ಸಂತತಿ ಆಯಿತು ಅಂದರೆ ಆ ವಂಶ ಮುಂದುವರಿತದೆ, ಪಿತೃಗಳ ದಯ ಆಯಿತು ಅಂತ ಅರ್ಥ ಅದಕ್ಕೆ ಅಂತ. ಹಾಗೆ ಪಿತೃಗಳು ಬಂದು ಮನೆಯಲ್ಲಿ ನೆಲೆಸಬೇಕು. ಗೃಹ ಪ್ರವೇಶ ಅಂದರೆ ಅದು ಗುರುಗಳು ಬರಬೇಕು ಮನೆಗೆ, ಸಾಧು ಸಂತರು ಬರಬೇಕು. ಅದು ಆ ಮನೆಗೆ ಒಂದು ಆ ಮನೆಯ ತನವನ್ನು, ಗೃಹತ್ವವನ್ನು ಕೊಡುವಂಥದ್ದು ಗೋವುಗಳು. ಗೋವಿನ ಪ್ರವೇಶದ ಮೂಲಕವೇ ನಮ್ಮ ಪ್ರವೇಶ ತಾನೆ. ಮೊದಲು ನಾವು ಪ್ರವೇಶ ಮಾಡುವಂಥದ್ದಲ್ಲ, ಮೊದಲು ಗೋವುಗಳು ಪ್ರವೇಶ ಮಾಡಬೇಕು, ಆಮೇಲೆ ನಾವು ಪ್ರವೇಶ ಮಾಡುವಂಥದ್ದು. ಯಾಕೆಂದರೆ ಅದು ಪ್ರವೇಶ ಮಾಡಿದ ಮೇಲೆ ಅಶುಭ ಏನು ಉಳಿಲಿಕ್ಕಿಲ್ಲ, ಎಲ್ಲವನ್ನು ಪರಿಹಾರ ಮಾಡ್ತದೆ. ಅದು ಪೂರ್ತಿ ಶಿವಮಯಂ. ಅಶಿವ ಇಲ್ಲ ಅಲ್ಲಿ, ಅಶುಭ ಇಲ್ಲ ಅಲ್ಲಿ, ಶಿವ ಶುಭ ಒಂದೇ ಅರ್ಥದ ಶಬ್ದಗಳು ಸಂಸ್ಕೃತದಲ್ಲಿ. ಶಿವನನ್ನು ಶಿವ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ಶುಭವನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಕೊಡುವುದು ಶುಭವನ್ನೇ. ಶಂಕರ, ಶಂ ಅಂದರೆ ಶಿವ, ಶುಭ ಅಂತ ಅರ್ಥ ಅದಕ್ಕೆ. ಕೊಡುವವನು, ಮಾಡುವವನು, ಅದನ್ನು ಶುಭವನ್ನು ಮಾಡುವವನು ಅಂತ. ಶುಭಂಕರ, ಶಂಕರ ಅಂಥವನವನು. ಹಾಗೆ ಗೋವು ಪ್ರವೇಶ ಮಾಡಿದಾಗ ಪೂರ್ತಿ ಮನೆ ಶುಭಮಯ, ಶಿವಮಯ ಆಗುವಂಥದ್ದು. ಎಷ್ಟೋ ಮನೆಗಳಲ್ಲಿ ಏನಾಗಿದೆ ಅಂದರೆ ಆ ದಿನದ ಮಟ್ಟಿಗೆ ಗೋವನ್ನು ಕರ್ಕೊಂಡು ಬರ್ತಾರೆ. ಎಲ್ಲಿಂದಲಾದರೂ ಕಷ್ಟಪಟ್ಟು ಗೋವು ಕರುವನ್ನು ತಂದು ಪ್ರವೇಶ ಮಾಡಿಸ್ತಾರೆ. ಆಮೇಲೆ ಗೋವಲ್ದಿದ್ದರೆ ಜರ್ಸಿ ಆದರೂ ಆಗ್ಬೋದು, ಮತ್ತೊಂದಾರು ಆಗ್ಬೋದು, ಗೊತ್ತಿಲ್ಲ ಯಾವುದು ಗೋವು ಯಾವುದು ಗೋವಲ್ಲ ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇರುವಂಥದ್ದು. ಇತ್ತೀಚೆಗೆ ಎಲ್ಲೋ ಒಂದು ಸುದ್ದಿ ಕೇಳಿದ್ವು, ಒಂದು ಯಾರು ದೃಶ್ಯಾವಳಿಯನ್ನು ತೋರಿಸಿದ್ರು ನಮಗೆ. ಅದೇನೆಂದರೆ ಗೋವಿನ ಗೊಂಬೆಯನ್ನು ಪ್ರವೇಶ ಮಾಡಿಸುವಂಥದ್ದು. ಒಂದು ಗೊಂಬೆ ಅದನ್ನು ಪ್ರವೇಶ ಮಾಡಿಸ್ತಾ ಇದ್ದಾರೆ ಅಂತ. ಅಂದರೆ ಅದು ಈಗಿನ ಕಾಲ ತಂತ್ರಜ್ಞಾನ ತುಂಬ ಮುಂದುವರೆದಿದೆ. ಆ ಗೋವಿನ ಗೊಂಬೆ ನಡ್ಕೊಂಡು ಬರ್ತದೆ ಮನೆ ಒಳಗಡೆಗೆ, ಓಡಾಡ್ತದೆ ಅದು. ಆದರೆ ಒಂದು ವ್ಯತ್ಯಾಸ ಏನಂದರೆ ಅದು ಗೋಮೂತ್ರ ಕೊಡಲಿಕ್ಕಿಲ್ಲ, ಅದು ಗೋಮಯವನ್ನು ಕೂಡ ಕೊಡಲಿಕ್ಕಿಲ್ಲ. ಅದನ್ನು ಕೃತ್ರಿಮವಾಗಿ ಸಿದ್ಧಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿಂದಲೇ ಬರಬೇಕು, ಗೋವಿನಿಂದಲೇ ಬರಬೇಕು. ಮಾತುಂಟಲ್ವಾ ಅಂತ. ಎತ್ತು ಹೊಗೆ ಬಿಡೋದಿಲ್ಲ. ಹಾಗೆ ಇವತ್ತಿನ ಆಧುನಿಕ ಕಾಲದ ವಾಹನ, ಕೃಷಿ ಯಂತ್ರ, ಅದು ಸಗಣಿ ಹಾಕೋದಿಲ್ಲ ಅದು ಅಂತ. ಹಾಗೆ ಯಂತ್ರಗಳು ಈಗ ಆ ಗೋವುಗಳು ಮಾಡುವ ಕೆಲಸವನ್ನು ಅಥವಾ ವಿಪ್ರೋತ್ತಮರು ಮಾಡಬೇಕಾದ ಕಾರ್ಯವನ್ನು, ಮನುಷ್ಯ ಮಾಡುವ ಕಾರ್ಯವನ್ನು ಎಲ್ಲವನ್ನೂ ಕೂಡ ಯಂತ್ರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾವ ಇಲ್ಲ ಅಲ್ಲಿ. ಮತ್ತೆಲ್ಲ ಇದ್ರೂ ಕೂಡ ಭಾವ ಎನ್ನುವಂಥದ್ದು, ಜೀವ ಎನ್ನುವಂಥದ್ದು ಇಲ್ಲ ಎನ್ನುವುದು ದೊಡ್ಡ ವ್ಯತ್ಯಾಸ. ಅಲ್ಲಿ ಜೀವ ಮತ್ತು ಭಾವ ಅದೇ ನಮ್ಮ ವಿಶೇಷ. ಅದು ಇದೆಲ್ಲ ಇದ್ದಾಗ ಆ ಗೃಹ ಪ್ರವೇಶ ಪರಿಪೂರ್ಣ ಆಗುವಂಥದ್ದು, ಗೃಹ ಕೂಡ ಪರಿಪೂರ್ಣ ಆಗುವಂಥದ್ದು. ಧನ್ಯೋ ಗೃಹಸ್ಥಾಶ್ರಮ ಅಂತ ಒಂದು ಸುಭಾಷಿತವೇ ಇದೆ. ಗೃಹಸ್ಥಾಶ್ರಮ ಧನ್ಯ. ಆದರೆ ಹಿಂದೆ ತುಂಬ ಉಂಟದು. ಗೃಹಸ್ಥಾಶ್ರಮ ಧನ್ಯ ಆಗೋದು ಯಾವಾಗ ಅಂತ. ಸಾನಂದಂ ಸದನಂ, ಮನೆಯಲ್ಲಿ ಆನಂದ ತುಂಬಿರಬೇಕು ಅಂತ. ಅಲ್ಲಿಂದ ಪ್ರಾರಂಭ ಅದು. ಒಂದು ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಾದರೆ ಗೃಹಸ್ಥಾಶ್ರಮ ಹೇಗೆ ಧನ್ಯ ಆಗುವಂಥದ್ದು. ಒಂದು ಮನೆಯಲ್ಲಿ ತೃಪ್ತಿ ಇಲ್ಲ ಅಂತಾದರೆ, ಒಂದು ಮನೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸಗಳಿಲ್ಲ ಅಂತಾದರೆ, ಒಂದು ಮನೆಯಲ್ಲಿ ಅಂತಃಶಾಂತಿ ಆತ್ಮಶಾಂತಿ ಇಲ್ಲ ಅಂತಾದರೆ ಅದು ಮನೆ ಅಲ್ಲ. ಹಾಗಾಗಿ ಸಾನಂದಂ ಸದನಂ ಸುತಾಶ್ಚ ಸುಧೀಹ. ಮನೆ ಅಂದರೆ ಮಕ್ಕಳಿರಬೇಕು, ಮಕ್ಕಳಿಲ್ಲದಿದ್ದರೆ ಮನೆ ಅಲ್ಲವಂತೆ ಅದು.
ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಇದನ್ನು ಮತ್ತೆ ಮತ್ತೆ ಹೇಳಬೇಕಾದ ಪ್ರಮೇಯ ಇದೆ. ನಿಮ್ಮದು ಮನೆ ಅಂತ ಆಗಬೇಕಾದ್ರೆ ಅಲ್ಲಿ ಮಕ್ಕಳಿರಬೇಕು ಅಂತ. ಮಕ್ಕಳಿಲ್ದಿದ್ರೆ ಮನೆ ಅಲ್ಲ. ನಿಮಗೆ ಮಕ್ಕಳು ಬೇಡ ಅಂದ್ರೆ ಅದಕ್ಕೆ ಮನೆ ಬೇಡ ಅಂತಲೇ ಅರ್ಥ, ಅದಕ್ಕೆ ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಮಕ್ಕಳು ಬೇಕು, ಮತ್ತು ಆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬೇಕು ಅಂತ. ಸುತಾಶ್ಚ ಸುಧಿಯ, ಮಕ್ಕಳಿಗೆ ಒಳ್ಳೆ ಬುದ್ಧಿ ಬೇಕು ಅಂತ. ಈ ಒಳ್ಳೆ ಬುದ್ಧಿ ಎಲ್ಲಿಂದ ಬರ್ತದೆ? ಎಲ್ಲವೂ ನಮ್ಮಿಂದಲೇ ಬರುವಂಥದ್ದು. ನಮ್ಮ ಮಕ್ಕಳಿಗೆ ಎಲ್ಲವೂ ಕೂಡ ನಮ್ಮಿಂದಲೇ ಬರುವಂಥದ್ದು. ಒಂದೋ ಪಿತೃ ಪರಂಪರೆಯಿಂದ ಅಥವಾ ಮಾತೃ ಪರಂಪರೆಯಿಂದ ಬರಬೇಕು. ತಂದೆಯಿಂದಲೇ ಬರಬೇಕು ಅಂತಿಲ್ಲ, ಅಜ್ಜನಿಂದ ಬರ್ಬೋದು, ಮುತ್ತಜ್ಜನಿಂದ ಬರ್ಬೋದು, ಮತ್ತು ಹಿಂದಿನಿಂದ ಬರ್ಬೋದು. ತಾಯಿಯಿಂದಲೇ ಬರಬೇಕು ಅಂತಿಲ್ಲ, ತಾಯಿಯ ಅಜ್ಜಿಯಿಂದ ಬರ್ಬೋದು, ಎಲ್ಲಿಂದಲೇ ಬರ್ಬೋದು. ಅದೆಲ್ಲವೂ ಅಲ್ಲಿಂದಲೇ ಬಂದಿರ್ತದೆ. ಅವರು ಏನೋ ಅದು ನಾವು ಏನೋ ಅದೇ ಅವರು. ಎಲ್ಲಿಂದಲೋ ಏನೋ ದುರ್ಬುದ್ಧಿ ಬಂದು ಏನೋ ಆಯಿತು ಅಂತ ಅಂದ್ಕೊಳ್ಬೇಡಿ. ಇದು ನಮ್ಮಿಂದಲೇ ಹೋಗುವಂಥದ್ದು. ನಮ್ಮ ಸಂಸ್ಕಾರಗಳೇ ಅವರನ್ನು ಹಾಗೆ ಮಾಡುವಂಥದ್ದು, ನಮ್ಮ ಕನ್ನಡಿ ಅದು. ಹಾಗಾಗಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಇಲ್ಲ ಅಂದರೆ ಎಲ್ಲೋ ಎಡಬಿಟ್ಟಿದೆ, ನಿನ್ನಲ್ಲಿಯೋ ನಿನ್ನ ಹಿಂದೆಯೋ ಎಲ್ಲೋ ಎಡಬಿಟ್ಟಿದೆ, ಎಲ್ಲೋ ವ್ಯತ್ಯಾಸ ಇದೆ. ಅದೇ ಅಲ್ಲಿಗೆ ಬರುವಂಥದ್ದು. ಈ ಮಕ್ಕಳೆಲ್ಲ ವೈದ್ಯರು ಅಂತ. ತಲೆಮಾರುಗಳು ಹಿಂದೆ ಸಕ್ಕರೆ ಕಾಯಿಲೆ ಇದ್ರೆ ಈಗ ಬರ್ಬೋದು ಅಂತ ಹೇಳ್ತಾರೆ. ಆ ಸಕ್ಕರೆ ಕಾಯಿಲೆ ಅಂತ, ಸಕ್ಕರೆಯೂ ಬರ್ಬೋದು, ಅದು ಸಕ್ಕರೆ ಅಂತ ಮನಸ್ಸು ಅಂತ ಗುಣ ಸ್ವಭಾವ ಎಲ್ಲ ಬರ್ಬೋದು, ಅಂತ ವ್ಯಕ್ತಿತ್ವ ಬರ್ಬೋದು. ಸಕ್ಕರೆ ಕಾಯಿಲೆಯೂ ಕೂಡ ಬರ್ಬೋದು. ಅಂದರೆ ಗುಣ ದೋಷ ಎರಡೂ ಕೂಡ ಬರ್ತದೆ ಅಲ್ಲಿಗೆ. ಹಾಗಾಗಿ ಮಕ್ಕಳು ಬೇಕು, ಮತ್ತು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಮನಸ್ಸು ಬೇಕು. ಹಾಗೆ ನಾವು ಮಕ್ಕಳನ್ನು ಬೆಳೆಸಬೇಕು. ನಾವು ಹಾಗೆ ಇರಬೇಕು. ಇದ್ದರೆ ಮಕ್ಕಳು ಹಾಗೆ ಇರುವಂಥದ್ದು. ನಾವು ಏನು ಹೇಳ್ತೇವೋ ಹಾಗೆ ಮಕ್ಕಳು ಇರೋದಿಲ್ಲ, ಇಷ್ಟಪಡೋದಿಲ್ಲ ಇರೋದಕ್ಕೆ ಅಂತ. ನಾವು ಏನು ಮಾಡ್ತೇವೋ ಹಾಗಿರ್ತಾರೆ ಅವರು. ನಾವು ಹೇಗಿರ್ತೇವೋ ಹಾಗಿರ್ತಾರೆ. ನಮ್ಮನ್ನು ನೋಡಿ ಕಲಿತಾರೆ. ಕೇಳಿ ಕಲಿಯುವಂಥದ್ದು ಬಹಳ ಕಡಿಮೆ. ನಮ್ಮ ಹಿತನುಡಿಗಳನ್ನು ಕೇಳಿ ಕಲಿಯುವಂಥದ್ದು ಕಡಿಮೆ, ನಮ್ಮನ್ನು ನೋಡಿ ಕಲಿಯುವಂಥದ್ದು ಜಾಸ್ತಿ. ಹಾಗಾಗಿ ಸುತಾಶ್ಚ ಸುದೀಹ ಇದು ಕೂಡ ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಕಾಂತ ದುರ್ಭಾಷಿಣಿ, ಕೆಟ್ಟ ಮಾತನಾಡದ ಹೆಂಡತಿ. ಕೆಟ್ಟ ಮಾತನಾಡದ ಹೆಂಡತಿ ಅಂದರೆ ಗಂಡ ಕೆಟ್ಟ ಮಾತನಾಡಿದ್ರೆ ಹೆಂಡತಿ ಕೆಟ್ಟ ಮಾತನಾಡ್ತಾಳೆ. ಪರಸ್ಪರ ಅದು ಒಂದು ಮುಖ ಒಂದು ಕಡೆಯಿಂದ ಅಂತ ಅಲ್ಲ ಅಂತ. ಹೆಂಡತಿಯು ಕೆಟ್ಟ ಮಾತನಾಡಬಾರ್ದು, ಗಂಡನೂ ಕೆಟ್ಟ ಮಾತನಾಡಬಾರ್ದು, ಮಕ್ಕಳು ಕೆಟ್ಟ ಮಾತನಾಡಬಾರ್ದು, ಕೆಟ್ಟ ಮಾತನಾಡಬಾರ್ದು. ಯಾಕೆಂದರೆ ಅಸ್ತು ಎನ್ನುವ ದೇವತೆಗಳು ಇರ್ತಾರೆ ಮನೆ ಒಳಗಡೆಗೆ. ವಾಸ್ತು ಅಂತ ನಾವು ಯಾಕೆ ಕರಿತೇವೆ? ಅಸ್ತು ಅಂತ ನಾವು ದೇವತೆಗಳು ಇರ್ತಾರೆ ಅಲ್ಲಿ. ಕೆಟ್ಟ ಮಾತನಾಡಿದ್ರೆ ಅದಕ್ಕೂ ಅಸ್ತು ಅಂತ ಹೇಳ್ತಾರೆ ಅವರು. ಅದಾಗಿಬಿಡ್ತದೆ. ಶಾಪ ಬೇರೆ ಪ್ರತ್ಯೇಕ ಬೇಕಾಗಿಲ್ಲ. ನಮ್ಮದೇ ಕೆಟ್ಟ ಯೋಚನೆಗಳು, ನಾವೇ ಆಡಿದ ಕೆಟ್ಟ ಮಾತುಗಳು ನಮಗೆ ಶಾಪವಾಗಿ ಪರಿಣಮಿಸ್ತೇವೆ. ಅದು ಸುಲಭಕ್ಕೆ ಯಾವ ದೈವಜ್ಞರಿಗೂ ಗೊತ್ತಾಗೋದಿಲ್ಲ. ದೈವಜ್ಞರು ಬೇರೆಯವರದನ್ನು ಹೇಳ್ತಾ ಇರ್ತಾರೆ, ನಮ್ಮದೇ ಶಾಪವನ್ನು ಹೇಳ್ತಾರೆ ದೈವಜ್ಞರು. ಆತ್ಮಶಾಪ ಅದನ್ನು ಹೇಳ್ತಾರೆ ಅಂದರೆ ಕಷ್ಟ ಅದನ್ನು ಹೇಳುವಂಥದ್ದು. ತುಂಬ ಕುಶಲಮತಿ ದೈವಜ್ಞ, ದೈವ ಪ್ರೇರಿತ ದೈವಜ್ಞ ಬೇಕಾಗ್ಬೋದು ಅದಕ್ಕೆ ಅಂತ ಅನಿಸ್ತದೆ ನಮಗೆ ಅಂತ. ಹಾಗಾಗಿ ಕೆಟ್ಟ ಮಾತುಗಳು ಇಲ್ಲದ ಮನೆ ಮತ್ತು ಒಳ್ಳೆಯ ಪತ್ನಿ, ಆ ಒಳ್ಳೆಯ ಪತ್ನಿ ಸಿಗಬೇಕು ಒಬ್ಬ ಪುರುಷನಿಗೆ ಅಂದರೆ ಅದು ಜನ್ಮ ಜನ್ಮಾಂತರದ ಪುಣ್ಯ. ಸನ್ಯಾಸವು ಎಷ್ಟೋ ಜನ್ಮಗಳ ಪುಣ್ಯವೇ, ಅದೆಲ್ಲದ ಸನ್ಯಾಸ ಪ್ರಾಪ್ತಿ ಆಗೋದಿಲ್ಲ. ವಂಶದ ಪುಣ್ಯದಿಂದ ಸನ್ಯಾಸ ಪ್ರಾಪ್ತಿ ಆಗುವಂಥದ್ದು. ಕೇವಲ ಒಂದು ವ್ಯಕ್ತಿಯ ಒಂದು ಜೀವದ ಪುಣ್ಯ ಸಾಲದು ಅದಕ್ಕೆ. ಹಾಗೆ ಗೃಹಸ್ಥಾಶ್ರಮವು ಕೂಡ ಒಳ್ಳೆ ಸಹಧರ್ಮಿಣಿ ಸಿಗುವಂಥದ್ದು ಬಹಳ ಕಷ್ಟದ ವಿಷಯ. ತುಂಬ ಪುಣ್ಯ ಇದ್ದರೆ ಸಿಗ್ತಾರೆ, ಇಲ್ದಿದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂತ. ಇಂಥ ಸಂಸಾರವೇ ತುಂಬ ಇರ್ತದೆ. ಇವರದ್ದು ಈ ಕಡೆ ಮುಖ, ಅವರದ್ದು ಆ ಕಡೆ ಮುಖ ಅಂತ. ಇಬ್ಬರು ಪರಸ್ಪರ ಮುಖ ಮಾಡಿದ್ರಂದ್ರೆ ಜಗಳವಾಗುವಂಥದ್ದು, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಹಾಗಿರಬಾರ್ದು. ಕೈ ಹಿಡಿದವಳು ಕೈ ಹಿಡಿಬೇಕು. ಇಬ್ಬರು ಇಲ್ಲಿಯೂ ಅಲ್ಲಿಯೂ ಒಟ್ಟಿಗೆ ಹೋಗುವಂತೆ ಜೀವನ ಮಾಡಬೇಕು. ಅಂಥ ಬದುಕನ್ನು ಕೊಡುವಂಥ ಅಂಥ ಜೀವನ ಕೊಡ್ತಕ್ಕಂಥ ಕಾಂತ ನ ದುರ್ಭಾಷಿಣಿ ಸನ್ಮಿತ್ರಂ. ನಾವೆಂಥವ್ರು ಅಂತ ಗೊತ್ತಾಗೋದು ಇಲ್ಲಿ ಅಂದರೆ ಎಂಥವ್ರು ನಮಗೆ ಇಷ್ಟ ಆಗ್ತಾರೆ, ಎಂಥವ್ರ ಜೊತೆಗೆ ನಾವು ಒಡನಾಡ್ತೇವೆ. ಆ ಒಡನಾಟ ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಗುಣದೋಷಗಳು ಅವರಿಗೆ ಹೋಗ್ತವೆ, ಅವರ ಗುಣದೋಷಗಳು ನಮಗೆ ಬರ್ತವೆ. ಒಬ್ಬ ಕೇಳಿ ನಮ್ಮ ಸ್ನೇಹಿತ ಅಂದರೆ ಅವನು ಕೇಳಿದ್ರೆ ಒಂದು ಪಾಲು ನಮಗೂ ಇದೆ ಅಂತಲೇ ಅರ್ಥ. ಅದಕ್ಕೆ ಈ ಮಿತ್ರತ್ವ ಅನ್ನೋದು ಈ ಹಂಚಿಕೊಳ್ಳುವಿಕೆ. ಅದು ರಾಮ ಸುಗ್ರೀವರ ಮೈತ್ರಿಯ ಬಗ್ಗೆ ನಾವು ರಾಮಾಯಣದಲ್ಲಿ ಕಾಣ್ತೇವೆ, ವಾಲಿ ರಾವಣರ ಮೈತ್ರಿಯ ಬಗ್ಗೆ ಕಾಣ್ತೇವೆ. ಅಲ್ಲೆಲ್ಲ ಇರುವ ಪಂಕ್ತಿ ಏನು ಅಂದರೆ ಏಕಂ ದುಃಖಂ ಸುಖಂಚನವು. ನಿನ್ನ ಸುಖ ನನ್ನ ಸುಖ, ನಿನ್ನ ದುಃಖ ನನ್ನ ದುಃಖ, ನನ್ನ ಸುಖ ನಿನ್ನ ಸುಖ, ನನ್ನ ದುಃಖ ನಿನ್ನ ದುಃಖ, ನನ್ನ ಪುಣ್ಯ ನಿನ್ನ ಪುಣ್ಯ,
ನಿನ್ನ ಪಾಪ ನನ್ನ ಪಾಪ, ನಿನ್ನ ಪುಣ್ಯ ನನ್ನ ಪುಣ್ಯ, ನನ್ನ ಪಾಪ ನಿನ್ನ ಪಾಪ, ಹೀಗೆ ಬರಬೇಕು ಅದು ಅಂತ. ಹಾಗಾಗಿ ತುಂಬ ಜಾಗೃತಿ ಬೇಕು. ನಾವು ಯಾರ ಸಹವಾಸ ಮಾಡ್ತೇವೆ, ಯಾರನ್ನು ಹತ್ರ ಸೇರಿಸ್ಕೊಳ್ತೇವೆ, ಯಾರು ನಮಗೆ ಹೃದಯಕ್ಕೆ ಪ್ರವೇಶ ಮಾಡ್ತಾರೆ, ಮನೆಗೆ ಪ್ರವೇಶ ಮಾಡ್ತಾರೆ, ತುಂಬ ಜಾಗೃತಿ ಬೇಕು. ಸನ್ಮಿತ್ರಮ್ಮ ಅವರು ಒಳ್ಳೆಯವರಾಗಿದ್ದು ನಮ್ಮನ್ನು ಒಳ್ಳೆದರಿಗೆ ಕರ್ಕೊಂಡು ಹೋಗುವಂಥವ್ರು, ಅಂಥವರ ಸಹವಾಸ. ನಮ್ಮನ್ನು ಭಗವಂತನ ಕಡೆ ಕರ್ಕೊಂಡು ಹೋಗುವಂಥವ್ರು, ಗುರುಗಳ ಕಡೆಗೆ ಕರ್ಕೊಂಡು ಹೋಗುವಂಥವ್ರು, ನಮ್ಮನ್ನು ಧರ್ಮ ಮಾರ್ಗದಲ್ಲೇ ಕರ್ಕೊಂಡು ಹೋಗುವಂಥವ್ರು, ಸಂದರ್ಭ ಬಂದರೆ ಆಗುವಂಥವ್ರು, ಯಾವ ತ್ಯಾಗವನ್ನು ಮಾಡುವಂಥವ್ರು, ಅಂಥವರು ಮಿತ್ರರಾಗಿ ಸಿಗಬೇಕು. ಸುಧನಂ, ಒಳ್ಳೆ ಸಂಪತ್ತು. ಈ ಒಳ್ಳೆ ಅನ್ನೋ ಶಬ್ದಕ್ಕೆ ಕೆಟ್ಟರ್ಥ ಬಂದ್ಬಿಟ್ಟಿದೆ ಈಗ. ಒಳ್ಳೆ ಸಂಪತ್ತು ಅಂದರೆ ಭಾರಿ ಸಂಪತ್ತು ಅನ್ನೋ ಅರ್ಥ ಇದೆ. ಒಳ್ಳೆ ಪೈಸೆ ಇದ್ದು ಏನಂದ್ರೆ, ಹಾಗಂದ್ರೆ ಏನರ್ಥ? ತುಂಬ ಹಣ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಒಳ್ಳೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ? ಒಳ್ಳೆ ದಾರಿಯಲ್ಲಿ ಬಂದ ಹಣವಾದು ಅಂತ. ಯಾರನ್ನು ಕಣ್ಣೀರು ಹಾಕಿಸದೆ, ಯಾರಿಗೂ ಅನ್ಯಾಯ ಮಾಡದೆ, ಧರ್ಮ ಮಾರ್ಗವನ್ನು ಅತಿಕ್ರಮಿಸದೆ ಸಂಪತ್ತು ಬಂದರೆ ಅದು ಒಳ್ಳೆ ಸಂಪತ್ತು ಅಂತ, ದೈವಿ ಸಂಪತ್ತು ಅದು. ಅದಕ್ಕೆ ಒಳ್ಳೆ ಸಂಪತ್ತು ಅಂತ ಹೆಸರಿಲ್ಲ ಈಗ. ಅದು 5 ಪೈಸೆ ಇರಲಿ, 5 ರೂಪಾಯಿ ಇರಲಿ, ಅದು ಒಳ್ಳೆ ದಾರಿಯಲ್ಲಿ ಬಂದರೆ ಒಳ್ಳೆ ಸಂಪತ್ತು, ಒಳ್ಳೆ ಪೈಸೆ ಅದು. ಈಗ ಒಳ್ಳೆ ಪೈಸೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಒಳ್ಳೆ ಅರ್ಥ ಇಲ್ಲ ಅದಕ್ಕೆ ಅಂತ. ಆ ಒಳ್ಳೆ ಶಬ್ದಕ್ಕೆ ಒಳ್ಳೆ ಅರ್ಥ ಇಲ್ಲ. ಸುಧನಂ ಅಂದರೆ ಅದು ಅಂತ. ಧರ್ಮ ಮಾರ್ಗದಲ್ಲಿ ಬಂದಿರುವಂಥ ಸಂಪತ್ತು ಅದು. ಅದು ಅಲ್ಪವಾಗಲಿ ಬಹುವಾಗಲಿ, ಧರ್ಮ ಮಾರ್ಗದಲ್ಲಿ ಬಂದ ಸಂಪತ್ತು ನಮಗೆ ನೆಮ್ಮದಿಯನ್ನು ಕೊಡ್ತದೆ. ಅಧರ್ಮದ ಮಾರ್ಗದಲ್ಲಿ ಬಂದ ಸಂಪತ್ತು ನಮ್ಮ ಪತನಕ್ಕೆ ಕಾರಣ ಆಗ್ತದೆ. ಅದು ಲಕ್ಷ್ಮಿ ಅಲ್ಲ, ಅದು ಅಲಕ್ಷ್ಮಿ. ಅದು ನಮ್ಮ ಪತನಕ್ಕೇ ಬರುವಂಥದ್ದು. ನಮ್ಮ ಗೃಹಕ್ಕೆ ಪ್ರವೇಶ ಮಾಡುವಾಗ ಒಳ್ಳೇದು ಮಾಡಲಿಕ್ಕಲ್ಲ. ಸೀತೆ ಅಂದರೆ ಲಕ್ಷ್ಮಿ. ಸೀತೆ ಲಂಕೆಯನ್ನು ಪ್ರವೇಶ ಮಾಡಿದ್ದು ಯಾವ ಅರ್ಥದಲ್ಲಿ? ಲಂಕೆಯನ್ನು ಒಳ್ಳೇದು ಮಾಡಲಿಕ್ಕೆ ಬಂದಿದ್ದ ಅಲ್ಲ ಅಂತ. ಲಕ್ಷ್ಮಿಯೇ ಅದು. ಆದರೆ ಆ ರೀತಿಯಲ್ಲಿ, ಆ ದಾರಿಯಲ್ಲಿ ಬಂದಾಗ ಇಡೀ ಲಂಕೆಯನ್ನು ಹೊತ್ತಿ ಉರುಸಲಿಕ್ಕೆ ಬಂದಿದ್ದು ಅದು. ಲಂಕೆಯ ಸರ್ವನಾಶಕ್ಕೆ ಬಂದಿದ್ದು. ರಾವಣ ಇನ್ನಿಲ್ಲ ಅಂತ ಆಗಲಿಕ್ಕೆ ಬಂದಿದ್ದು. ಆವರೆಗೆ ಮಾಡಿದ ಎಷ್ಟು ಪಾಪಗಳಿದೆ ರಾವಣನದ್ದು, ಎಲ್ಲ ಪಾಪಗಳು ಸೇರಿ ಅದು ಫಲ ಕೊಟ್ಟು ಸೀತೆ ಬಂದಿದ್ದು ಲಂಕೆಗೆ. ಸೀತೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಹೌದು. ಬ್ರಹ್ಮದೇವರೇ ರಾಮದೇವರಿಗೆ ಹೇಳುವಂಥದ್ದು, ಸೀತಾ ಲಕ್ಷ್ಮೀ ಭವಾನ್ ವಿಷ್ಣು. ಸೀತೆಯು ಲಕ್ಷ್ಮಿ, ನೀನು ವಿಷ್ಣು ಅಂತ ಬ್ರಹ್ಮದೇವರೇ ಹೇಳಿದ್ದಾರೆ. ಮತ್ತು ಅಂಥ ಸೀತೆ ಪ್ರವೇಶ ಮಾಡಿ ಹೀಗೆಲ್ಲ ಆಗ್ಬೋದಾ ಅಂದರೆ, ಹೇಗೆ ಬಂದಿದ್ದು ಅನ್ನೋದು ಮುಖ್ಯ ತುಂಬ. ಅಲ್ಲಿ ಬಂದ ದಾರಿ ಯಾವುದು ಅಂತ. ಲಕ್ಷ್ಮಿಗೆ ಆ ನಿಯಮ ಉಂಟು. ಬಂದ ದಾರಿ ಯಾವುದು? ರಾಮನ ಮನೆಗೆ ಬಂದ ದಾರಿ ಉಂಟು ಸೀತೆ, ಆ ದಾರಿ ಬೇರೆ. ಅದು ಲಕ್ಷ್ಮೀದೇವಿ. ಅದು ಅದೇ ರಾವಣನ ಮನೆಗೆ ಬಂದ ದಾರಿ ಅಥವಾ ರಾವಣ ತಂದ ದಾರಿ ಇದೆಯಲ್ಲ, ಆ ದಾರಿ ಅದು ಸರ್ವನಾಶಕ್ಕಿರ್ತಕ್ಕಂಥ ದಾರಿ ಅದು ಅಂತ. ಹಾಗಾಗಿ ಸಂಪತ್ತೆಲ್ಲ ಒಳ್ಳೇದಲ್ಲ ಅಂತ. ಒಳ್ಳೆ ಪೈಸೆ ಅಂತ ಆ ಅರ್ಥದಲ್ಲಿ ಬಳಸಲೇಬೇಡಿ. ಒಳ್ಳೆ ಪೈಸೆ ಅಂದರೆ ಒಳ್ಳೆ ಮಾರ್ಗದಲ್ಲಿ ಬಂದಿರಬೇಕು, ಹಾಗಿದ್ರೆ ಮಾತ್ರ ಒಳ್ಳೆ ಪೈಸೆ ಅದು. ಇಲ್ಲದಿದ್ದರೆ ಒಳ್ಳೆ ಪೈಸೆ ಅಲ್ಲದು, ನಮ್ಮ ನಾಶಕ್ಕಿರುವಂಥದ್ದು ಅದು ಅಂತ. ಕನಕ ಲಂಕೆಗೆ ಸೀತೆ ಬಂದ ಹಾಗೆ ಅಂತ, ಅಂಥದ್ದದು ಅಂತ, ಸಂಪೂರ್ಣ ನಾಶಕ್ಕೆ ಇರುವಂಥದ್ದು. ಹಾಗಂತ ಸೀತೆ ಬಂದು ಒಳ್ಳೇದಾಗಲಿಲ್ಲ ಅಂದರೆ ಒಳ್ಳೇದಾಗಿದೆ. ಸೀತೆ ಬಂದಿದ್ದರಿಂದ ರಾವಣನ ಸಂಹಾರ ಆಗಿ ವಿಭೀಷಣ ಸಮ್ರಾಟ ಆಗ್ತಾನೆ ಮುಂದೆ. ಅದು ಶುಭ ಫಲ. ಸೀತೆಯ ಆಗಮನದ ಒಳ್ಳೆ ಫಲ ಯಾವುದು ಅಂದರೆ, ವಿಭೀಷಣ ವಿಧೇಯಂ ಹಿ ಲಂಕೈಶ್ವರ್ಯ ವಿಧಂ ಕೃತಂ. ಲಂಕೈಶ್ವರ್ಯ, ಲಂಕೆಯ ಐಶ್ವರ್ಯ ವಿಭೀಷಣನ ವಿಧೇಯ ಆಯಿತು. ಅದು ಸೀತೆಯ ಆಗಮನದ ಪರಮ ಫಲ ಅದು. ಆದರೆ ತತ್ಪೂರ್ವದಲ್ಲಿ ರಾವಣನಿಗೆ ಫಲ ಕೊಟ್ಟಿದ್ದು ಯಾವುದು ಅಂದರೆ, ಅದು ನಾಶದ ಫಲ ಅಂತ. ಯಾಕೆಂದರೆ ವೈದ್ಯ ದಂಪತಿಗಳನ್ನ ನೋಡಿದಾಗ ವೈದ್ಯಕೀಯ ದೃಷ್ಟಾಂತಗಳು ನೆನಪಾಗ್ತವೆ. ಎಲ್ಲೋ 1 or 2 ಗಡ್ಡೆ ಆದರೆ ಆ ಗಡ್ಡೆಯನ್ನು ಕತ್ತರಿಸಿ ತೆಗಿಬೋದು. ಮೈ ತುಂಬ ಗಡ್ಡೆ ಆದರೆ ಎಂತ ಮಾಡೋದು? ಆಗ ಗಡ್ಡೆಯೇ ಅವನ ಜೀವನವನ್ನು ಕತ್ತರಿಸ್ತದೆ ಅಂಥದ್ದು. ನಮ್ಮ ಉಪಾಧ್ಯಾಯರು ನಮ್ಗೆ ಉದಾಹರಣೆ ಕೊಡ್ತಾ ಇದ್ರು. ಕೊಡದಲ್ಲಿ 1 or 2 ತೂತಾದರೆ ತೇಪೆ ಹಾಕ್ಬೋದು ಅದಕ್ಕೆ. ರಾಮಭದ್ರಾಚಾರ್ಯರು ಅಂತ ನಮ್ಮ ಉಪಾಧ್ಯಾಯರು ಉದಾಹರಣೆ ಕೊಡೋರು. ಕೊಡದು ತುಂಬ ತೂತೆ ಆದರೆ ಏನೂ ಮಾಡಲಿಕ್ಕೆ ದಾರಿ ಇಲ್ಲ ಬೇರೆ. ಆ ಕೊಡವನ್ನು ತಟ್ಟಿ ಕುಟ್ಟಿ ಕರಗಿಸಿ ಹೊಸ ಕೊಡ ಮಾಡಬೇಕು ಹೊರತು ಆ ಕೊಡವನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ರಾವಣನು ಕೂಡ ಅದು ಪೂರ್ತಿ ತೂತಾಗಿದೆ. ಅದು ತೇಪೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ರಾವಣನಿಗೂ ಶುಭ ಹೇಗೆ ಅಂದರೆ, ಆ ಕೊಡವನ್ನೇ ಕರಗಿಸಿ ಹೊಸ ಕೊಡ ಮಾಡಬೇಕು. ಸೀತೆ ಬಂದ ಶುಭ ಫಲ ಅದು ಆ ಅರ್ಥದಲ್ಲಿ ಹೇಳೋದಾದ್ರೆ. ಹಾಗಾಗಿ ಸುಧನಂ ಅಂದರೆ ಎಷ್ಟೇ ಬರಲಿ ಒಳ್ಳೆ ದಾರಿಯಲ್ಲಿ ಬರಲಿ ಸಂಪತ್ತು, ಅಮಾರ್ಗದಲ್ಲಿ ಬರಬಾರ್ದು. ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ,
ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಡುತ್ತಾ ಬರಬೇಕು ಅದು. ಅರ್ಧ ರಾತ್ರಿ ಬೆಳಗಾಗೋದ್ರೊಳಗೆ ದೊಡ್ಡ ಸಂಪತ್ತು ಬರಬಾರದು. ಮತ್ತು ಗೆಜ್ಜೆ ಕಾಲುಗಳ ದನಿಯ ತೋರುತ್ತಾ ಗುಟ್ಟಾಗಿ ಬರಬಾರದು. ಗುಟ್ಟಾಗಿ ಬರುವ ಸಂಪತ್ತೆಲ್ಲ ಸಾಮಾನ್ಯವಾಗಿ ಅದು ಶುಭವಾಗಿರೋದಿಲ್ಲ ಅಂತ. ಸಾಮಾನ್ಯವಾಗಿ ಅದಕ್ಕೆ ಅಪವಾದ ಇರ್ಬೋದು. ಹಾಗಾಗಿ ಅದು ನಾದ ಮಾಡ್ತಾ ಬರಬೇಕು ಅಂದರೆ ರಾಜಮಾರ್ಗದಲ್ಲಿ ಬರಬೇಕು ಅಂತ, ಗೊತ್ತಾಗುವ ಹಾಗೆ ಬರಬೇಕು ಅಂತ ಎಲ್ಲರಿಗೂ. ಮತ್ತೆ ಕ್ರಮಕ್ರಮವಾಗಿ ಬರಬೇಕು ಅಂತ, ಅವ್ಯವಸ್ಥಿತವಾಗಿ ಬರಬಾರ್ದು ಅಂತ. ಸುಧನಂ ಸ್ವಯೋಷಿತಿ ರತಿ, ಆ ಶಬ್ದಕ್ಕರ್ಥ ತನ್ನ ಹೆಂಡತಿಯಲ್ಲಿ ತೃಪ್ತಿ ಅಥವಾ ಪ್ರೀತಿ ಅಂತ. ಅದರ ವಿಸ್ತಾರವಾದ ಅರ್ಥ ನ್ಯಾಯಪ್ರಾಪ್ತವಾದ ತನ್ನ ಸ್ವತ್ತುಗಳಲ್ಲಿ ತೃಪ್ತಿ, ಇನ್ನೊಬ್ಬರ ಸ್ವತ್ತಿನ ಮೇಲೆ ಕಣ್ಣು ಹಾಕದೇ ಇರುವಂಥದ್ದು. ಇದು ಬಂತು ಅಂದರೆ ಅವನನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ತನ್ನದಲ್ಲದ ವಸ್ತುವಿನ ಮೇಲೆ ಆಸೆ ಬರೋದಾದರೆ ಅವನು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ತೃಪ್ತಿ ಬೇಕಲ್ಲ, ದೇವರು ಕೊಟ್ಟಿದ್ದು ನನಗೆ ಇದು ಎನ್ನುವ ಭಾವ ಬೇಕಲ್ಲ ಅಂತ. ಸ್ವಯೋಷಿತಿ ರತಿ ಇದು ಒಂದಿದ್ರೆ ಸನ್ಯಾಸಕ್ಕೂ ಸಂಸಾರಕ್ಕೂ ವ್ಯತ್ಯಾಸವೇ ಇಲ್ಲ. ಅವನು ಸನ್ಯಾಸಿಗೆ ಸಮನಾಗ್ತಾನ. ಸಾಕು ಎನ್ನುವ ಭಾವ ಬಂದರೆ, ಇದು ದೇವರು ಕೊಟ್ಟಿದ್ದಿದು, ಇದು ನನ್ನ ಅಷ್ಟೈಶ್ವರ್ಯ ಅನ್ನೋ ಭಾವ ಬಂದರೆ ಅವನು ಸನ್ಯಾಸಿಗೆ ಸದೃಶನೇ ಆಗ್ತಾನೆ. ಆ ಗೃಹಸ್ಥ ಆ ಯೋಗ್ಯತೆ ಆ ತೂಕ ಅವನಿಗೆ ಬರ್ತದೆ. ಅದು ಭಾರಿ ಕಷ್ಟ ಆ ಭಾವ ಬರುವಂಥದ್ದು. ದುರಾಸೆ ಮನುಷ್ಯನನ್ನು ದಾರಿ ತಪ್ಪಿಸ್ತದೆ. ಆಜ್ಞಾಪರ ಸೇವಕಾಹ ಅಂದರೆ ಆಡಿಸಿಕೊಳ್ಳುವ ಆಳುಗಳು. ಆಜ್ಞೆಯನ್ನು ಪಾಲನೆ ಮಾಡಬೇಕಾದ್ರೂ ಪಾಲನೆ ಮಾಡಬೇಕು. ಹಾಗಿದ್ರೆ ಗೃಹಸ್ಥಾಶ್ರಮ ಧನ್ಯ ಅಂತ. ಅದಿಲ್ಲ ಅಂದರೆ ಯಾರು ಆಳು, ಅವನೇ ಆಳೋದಾದರೆ, ಆಳೇ ಆಳೋದಾದರೆ, ಆಡಿಸಿಕೊಳ್ಬೇಕಾದವರು ಆಡೋದಾದರೆ, ಅಲ್ಲಿ ಆ ಮನೆಯಲ್ಲಿ ಸುಶಾಸನವೇ ಇಲ್ಲದೆ ಇದ್ದರೆ, ದುಶ್ಶಾಸನ ಅಂದ್ರೇನು ಅದೇ ಅದು. ಒಂದು ವ್ಯವಸ್ಥೆ ಇಲ್ಲ ಅಂತ. ಯಾರು ಹೇಳಿದ್ದನ್ನು ಯಾರು ಕೇಳಬೇಕು ಅನ್ನೋ ವ್ಯವಸ್ಥೆ ಇಲ್ಲದೆ ಇದ್ದರೆ ದುಶ್ಶಾಸನ ಅದು. ಯಾರು ಹೇಳಿದ್ದನ್ನು ಯಾರು ಕೇಳಬೇಕು ಅನ್ನೋ ವ್ಯವಸ್ಥೆ ಇದ್ದರೆ ಸುಶಾಸನ ಅದು. ಅದು ಬೇಕಂತೆ. ಅಂಥ ಸೇವಕರು ಕೂಡ ಭಾಗ್ಯ ಅಂತ. ರಾಮನಿಗೆ ಹನುಮಂತನ ಅಂತೆ. ಹನುಮಂತನೇ ಹೇಳ್ತಾರಲ್ಲ, ರಾಮನಿಗಿಂತ ಹೆಚ್ಚು ದೇವಸ್ಥಾನ ಹನುಮಂತನಿಗಿದೆ ಅಂತ. ಅಂದರೆ ಆಳಿನ ಮಹತ್ವ ಏನು ಅಂದರೆ ಹನುಮಂತ ತೋರಿಸಿದ್ದಾನೆ ಅದನ್ನು ಅಂತ. ಆಜ್ಞಾಪರ ಸೇವಕಾಹ ಆತಿಥ್ಯಂ ಪ್ರತಿದಿನ, ನಿತ್ಯ ಆತಿಥ್ಯ. ಪ್ರತಿನಿತ್ಯ ಗೃಹಸ್ಥರು ಮನೆಗೆ ಅತಿಥಿಗಳು ಬರಬೇಕು. ಬರೇ ತಾನೊಬ್ಬನೇ ಉಂಡುಟ್ಟು ಸುಖವಾಗಿರೋದಲ್ಲ, ಕೊಟ್ಟು ಸಂತೋಷ ಪಡಬೇಕು, ದಾನ ಮಾಡಿ ಸಂತೋಷ ಪಡಬೇಕು. ನಿನ್ನ ಶಿಷ್ಯನಿಗೆ ನಾವು ನಿನ್ನೆ ಇವತ್ತು ಅದನ್ನೇ ವಿನೋದ ಮಾಡ್ತಾ ಇದ್ವಿ. ಆ ಪೂಜೆ ಸಮಯದಲ್ಲಿ ಮಂತ್ರಪುಷ್ಪಕ್ಕೆ ಹೂವುಗಳನ್ನು ಕೊಡ್ತಾರೆ. ಹಾಗೆ ಶಾಸ್ತ್ರಗಳಿಗೆ ಇವರೆಲ್ಲ ಸ್ವಲ್ಪ ದೂರ ಇರ್ತಾರಲ್ಲ, ಹಾಗಾಗಿ ಒಬ್ಬರ ಕೈಗೆ ಹೂವು ಕೊಟ್ಟು ಎಲ್ಲರಿಗೂ ಕೊಡು ಅಂತ. ಈ ಶಿಷ್ಯನ ಕೈಗೆ ಹೂವು ಕೊಟ್ಟು ಎಲ್ಲರಿಗೂ ಕೊಡು ಅಂದರೆ ಎಲ್ಲರಿಗೂ ಕೊಟ್ಟಿದ್ದದು, ಅವನ ಕೈಯಲ್ಲಿ ಒಂದು ಚೂರು ಸ್ವಲ್ಪವೇ ಉಳಿದಿದೆ ಹೂವು ಅಂತ, ಒಂದು ಹೆಸರು ಎರಡು ಹೆಸರು ಎನ್ನುವ ಹಾಗೆ ಅಂತ. ಇಂದೀಗ ಸಮರ್ಪಣೆ ಮಾಡುವ ಹೊತ್ತಿನಲ್ಲಿ ಇವರ ಕೈಗೆಲ್ಲ ಕೊಟ್ಟಾಯ್ತು, ಇವನ ಕೈಯಲ್ಲಿ ಏನಿಲ್ಲ ಪುನಃ ಅಂತ. ಅವನ ಕೈಯಲ್ಲಿ ದೊಡ್ಡ ಪುಣ್ಯ ಇರ್ತದೆ, ಏನಿಲ್ಲ ಅಂತೇನಿಲ್ಲ, ಇಲ್ಲೇ ಸಂಗ್ರಹ ಆಗ್ತದೆ, ಹೃದಯದಲ್ಲಿ ಸಂಗ್ರಹ ಆಗ್ತದೆ. ದಾನ ಇಲ್ಲದೆ ಇದ್ದರೆ ಅವನೇನು ಗೃಹಸ್ಥ ಅಂತ. ಊಟ ಮಾಡಲಿಕ್ಕೆ ಇಲ್ದಿದ್ರು ದಾನ ಮಾಡಲಿಕ್ಕೆ ಬೇಕು. ಗೃಹಸ್ಥ ಅಂತ ಆದಮೇಲೆ ದಾನ ಮಾಡಬೇಕು, ಅವನು ಧಾರಾಳವಾಗಿ ದಾನ ಮಾಡಬೇಕು. ಕೊಡುಗೈ ಅಂತ ಮನಸ್ಸು ಬೇಕು, ಕೊಡಲಿಕ್ಕೆ ಸಂಪತ್ತು ಬೇಕು. ಎರಡೂ ಇದ್ದರೆ ಗೃಹಸ್ಥಾಶ್ರಮಕ್ಕೆ ಕಳೆ ಬರುವಂಥದ್ದು. ಹಾಗಾಗಿ ಬಹಳ ಬಹಳ ಮಂದಿ ಊಟ ಮಾಡಬೇಕು. ಇಲ್ಲಿ ನಿನ್ನೆ ಮನೆ ಪ್ರವೇಶ ಮಾಡಿದ ಕೂಡಲೇ ದೇವರ ಕೋಣೆಗೆ ಹೋದಾಗ ದೇವರ ಕೋಣೆಯಲ್ಲಿ ಒಂದು ಮಾತು ಬಂತು. ದೇವರ ಕೋಣೆಯಲ್ಲಿ ಆ ದೇವರ ಕೋಣೆ ತುಂಬ ವಿಶಾಲವಾಗಿದೆ. ಅಲ್ಲಿ ವಿವರಣೆ ತುಂಬ ಆಯಿತು. ನಾವು ಹೇಳಿದ್ವಿ, ದೇವರ ಕೋಣೆಯಲ್ಲಿ ಇಷ್ಟೊತ್ತು ಕಳೆಯುವಂಥ ಸಂದರ್ಭ ಇರೋದಿಲ್ಲ ಮನೆಗಳಲ್ಲಿ. ಮೊದಲನೇದಾಗಿ ದೇವರ ಕೋಣೆಯೇ ಸರಿಕಟ್ಟಿರೋದಿಲ್ಲ. ಎಲ್ಲೋ ಮೆಟ್ಟಿಲಿನ ಕೆಳಗೆ ದೇವರ ಕೋಣೆ ಇರ್ತದೆ. ನಾವು ತುಳಿದುಕೊಂಡು ಹೋಗುವ ಹಾಗೆ ಮೆಟ್ಟಿಲಿನ ಕೆಳಗೆ ದೇವರ ಕೋಣೆ ಇರ್ತದೆ. ಯಾವುದೋ ಮೂಲೆಯಲ್ಲಿ ಇರ್ತದೆ ದೇವರ ಕೋಣೆ. ಅಡುಗೆ ಮನೆಯಲ್ಲಿ ಎಂಜಲು ಮುಸುರೆ ಎಲ್ಲಿ ತುಂಬ ಇರ್ತದೋ ಅಲ್ಲಿ ಇದರ ಕೆಳಗೆ ಒಂದು ಅಂಥ ಒಂದು ಅಂದರೆ ಅದು ಒಂದು ಉನ್ನತವಾಗಿರುವಂಥ ಸ್ಥಳ ಅಲ್ಲ ಅಂತ, ಒಂದು ಪಾತಾಳ ಎನ್ನುವ ಹಾಗೆ ಅಂತ. ಅಂಥ ಕಡೆಗೆ ದೇವರನ್ನ ಇಟ್ಟು ನಮಗೆ ಒಳ್ಳೇದು ಮಾಡಬೇಕು, ದೇವರನ್ನು ಹೇಗೆ ಮಾಡೋದು ಅಂತ. ನಾವು ದೇವರನ್ನ ಹೇಗೆ ಇಡ್ತೇವೋ ದೇವರು ನಮ್ಮನ್ನು ಹಾಗೆ ಇಡೋದಿಲ್ವಾ ಅಂತ. ದೇವರು ನಮಗೇನು ಕೊಡ್ತಾನೆ, ನಾವೇನು ಕೊಡ್ತೇವೆ ಅದನ್ನು ಕೊಡ್ತಾನೆ. ಅದನ್ನು 100 ಪಟ್ಟು ಮಾಡಿ ಕೊಡ್ತಾನೆ ನಾವು ಕೊಟ್ಟಿದ್ದನ್ನು. ನಾವು ದೇವರಿಗೆ ಇಂಥ ಬಡತನ ಕೊಟ್ಟರೆ ಅದನ್ನು 100 ಪಟ್ಟು ಮಾಡಿ ನಮಗೆ ಕೊಡಬೇಕು ದೇವರನ್ನು ನಾವು ಎಲ್ಲಿಯೋ ಅಡುಗೆ ಮಾಡುವಲ್ಲಿ
ಕೆಳಗಡೆ ಇಟ್ಟರೆ ಜೀವನದಲ್ಲಿ ನಾವು ಕೆಳಗಡೆ ಹೋಗುವಂಥದ್ದು ಅಂತ ಹಾಗಿರ್ತದೆ. ಮತ್ತು ಅವ್ರಿಗೆ ಹೇಳಲಿಕ್ಕೂ ಕೂಡ ಏನು ಇರೋದಿಲ್ಲ ಅಲ್ಲಿ, ದೇವರು ಇದ್ರುತ್ತಾನೆ ಅಂತ. ದೇವರುಗಳೇ ಬೇಡ ನಮಗೆ ಆ ಕಾಲಘಟ್ಟ ಅಂತ. ದೇವರ ಕೋಣೆಯೇ ಬೇಡ, ದೇವರುಗಳೇ ಬೇಡ, ದೇವರುಗಳನ್ನ ತಗೊಂಡು ಹೋಗ್ಲಿಕ್ಕೆ ಜನ ಇಲ್ಲ. ಒಂದು ಕುಟುಂಬದಲ್ಲಿ ನಿನಗೆ ದೇವರು ನಿನಗೆ ಅಂತ ಅನ್ನುವಂಥ ವಾತಾವರಣದಲ್ಲಿ ದೇವರು ಒಳ್ಳೇದು ಮಾಡೋದು ಹೇಗೆ ಅಂತ, ಅದು ಇವತ್ತಿನ ಒಂದು ಸ್ಥಿತಿ ಎಷ್ಟೋ ಕಡೆ ನೋಡ್ತೇವೆ. ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಕವಲಿನಲ್ಲಿ ಮುಂದುವರಿಕೆ ಇಲ್ಲ ಅಂದರೆ ಉಳಿದವರು ತಗೊಂಡು ಪೂಜೆ ಮಾಡಬೇಕು. ಆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರುಗಳದು. ಅದು ಎಲ್ಲಿ ಆ ದೇವರಿಗೆ ಅವ್ಯವಸ್ಥೆ ಆದರೂ ಪರಿಣಾಮ ಇಡೀ ಕುಟುಂಬಕ್ಕೆ ಬರ್ತದೆ. ಅದರದ್ದು ತಗೊಳ್ಳಿಕ್ಕೆ ಸಿದ್ಧರ ಇಲ್ಲ, ಪೂಜೆ ಮಾಡಲಿಕ್ಕೆ ಯಾರು ತಯಾರಿಲ್ಲ ಎನ್ನುವಂಥ ಸ್ಥಿತಿ. ಮನೆ ಯಜಮಾನಿ ಹೇಳಿದ್ದು ಎರಡು ವಿಷಯ ನನಗೆ ಚೆನ್ನಾಗಿರಬೇಕು ಮನೆಯಲ್ಲಿ ಅಂತ ನನ್ನ ಅಪೇಕ್ಷೆ ಇದ್ದಿದ್ದು. ಒಂದು ದೇವರ ಕೋಣೆ ತುಂಬ ಚೆನ್ನಾಗಿರಬೇಕು ಅಂತ, ಇನ್ನೊಂದು ಅಡುಗೆ ಮನೆ ತುಂಬ ಅನ್ನದಾನ ನಡಿಬೇಕು ಇಲ್ಲಿ. ಅದನ್ನೇ ಆ ಶ್ಲೋಕ ಹೇಳುವಂಥದ್ದು. ಆತಿಥ್ಯಂ ಪ್ರತಿದಿನಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನಪಾನಂ ಪ್ರತಿದಿನಂ. ಪ್ರತಿದಿನ ಶಬ್ದ ಒಂದು ಸಾರಿ ಬಳಸಿದ್ದಾರೆ, 3 ಕಡೆ ಅನ್ವಯ ಮಾಡಬೇಕು. ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನಪಾನಂ. ಈಗ ಏನಾಗಿದೆ ಅಂದರೆ ಪ್ರತಿದಿನಂ ಮೃಷ್ಟಾನ್ನಪಾನಂ ಅಷ್ಟೇ, ಅಲ್ಲಿಗೆ ಸೀಮಿತ. ನಾವು ಪ್ರತಿದಿನ ನಮಗೆ ಮೃಷ್ಟಾನ್ನಪಾನ, ಅದೂ ಮೃಷ್ಟಾನ್ನಪಾನ ಅಂತ ಕೇಳಿದರೆ ಅಲ್ಲ. ನಾವು ಭಾನುವಾರ ಅಡುಗೆ ಮಾಡಿದ್ದು ಶನಿವಾರದವರೆಗೂ ಬರಬೇಕು, ಅದು ಮೃಷ್ಟಾನ್ನವ. ತಂಗಳ ಕೂಳು ತಿನ್ನುವ ಯೋಗ ನೋಡಿ ಇಡೀ ಸಮಾಜಕ್ಕೆ ಅಂತ. ತಾಮಸವಾಗಿರುವಂಥ ಆಹಾರವನ್ನು ತಿಂದು ಮನುಷ್ಯ ಸಾತ್ವಿಕನಾಗ್ತಾನೆ. ಅದನ್ನೇ ಬಿಸಿ ಮಾಡು ತಿನ್ನು, ಮತ್ತೆ ತಂಪು ಪೆಟ್ಟಿಗೆಯಲ್ಲಿಡು, ಪುನಃ ಬಿಸಿ ಮಾಡು ತಿನ್ನು, ತಂಪು ಪೆಟ್ಟಿಗೆಯಲ್ಲಿಡು ಅಂದರೆ ಆ ಮನುಷ್ಯ ಆ ಕುಟುಂಬ ಉದ್ಧಾರ ಆಗ್ತದ? ಅವನಿಗೆ ಒಳ್ಳೆ ಮನಸ್ಸು ಬರಲಿಕ್ಕೆ ಸಾಧ್ಯ ಇದೆಯಾ ಅಂತ. 3 ಗಂಟೆ ದಾಟಬೇಡ ಅಂತ ಭಗವದ್ಗೀತೆ ಹೇಳುವಂಥದ್ದು. ಒಂದು ಯಾಮ ದಾಟಿಸಬೇಡ ಅಂತ. ಒಂದು ಸತಿ ಬೇಯಿಸಿದ ಮೇಲೆ ಯಾಮಂ, ಒಂದು ಯಾಮ ದಾಟಿದ್ರೆ ಮತ್ತೆ ತಿನ್ನಬೇಡ. ಪರ್ಯುಷಿತಂ, ಒಂದು ರಾತ್ರಿ ಕಳೆದ್ರೆ ತಿನ್ನಲೇಬೇಡ, ಯಾವ ಕಾರಣಕ್ಕೂ ಮುಟ್ಟಬೇಡ ಅದನ್ನು. ಗೀತೆಯ ವಾಕ್ಯ ಇದು. ಆ ಭಗವದ್ಗೀತೆ ಬಗ್ಗೆ ಭಾರಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೇವೆ ನಾವು ಸನಾತನಿಗಳು. ಗೀತೆ ಹೇಳುವಂಥದ್ದು ಯಾಮಂ ಕಥರಸಂ ಪೂತಿ ಪರ್ಯುಷಿತಂಚಯಿತು ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಅಡುಗೆ ಮಾಡಿ ಅಂದರೆ ಬೇಯಿಸಿ ಒಂದು ಗಂಟೆ ಒಂದು ಯಾಮ ಕಳೆದಿರುವಂಥದ್ದು. ಒಂದು ಯಾಮ ಅಂದರೆ ದಿನದ 4ನೇ ಒಂದು ಭಾಗ, ಸುಮಾರು 3 ಗಂಟೆ, 2.5-3 ಗಂಟೆ ಅಂತ ನಾವು ತಗೊಳ್ಬೋದು. ಅದನ್ನು ದಿನ ದೊಡ್ಡದು ಚಿಕ್ಕದು ಆಗ್ತಾ ಇರ್ತದಲ್ಲ, ಅದು ಕೂಡ ದೊಡ್ಡದು ಚಿಕ್ಕದು ಆಗ್ಬೋದು. ಗತರಸಂ, ರಸ ಇಲ್ಲದೆ ಇರುವಂಥದ್ದು, ಶುಷ್ಕವಾಗಿರುವಂಥದ್ದು. ಪೂತಿ, ದುರ್ಗಂಧ ಬರ್ತಾ ಇದೆ. ದುರ್ಗಂಧ ಅಂದರೆ ಯಾವುದು? ದುರ್ಗಂಧ ಅಂದರೆ ಹಳಸಿದ್ರು ದುರ್ಗಂಧ ಬರ್ಬೋದು. ನೀರುಳ್ಳಿ ಇದೆಯಲ್ಲ, ಅದು ದುರ್ಗಂಧ. ಅದು ಆದರೆ ದುರ್ಗಂಧ ಅಂತ ಒಪ್ಪಲಿಕ್ಕೆ ಸಮಾಜದ ದೊಡ್ಡ ವರ್ಗ ಸಿದ್ಧ ಇಲ್ಲ ಅದನ್ನು. ಅದು ಸುಗಂಧ ಅನ್ನೋ ಮಟ್ಟದಲ್ಲಿ ನಾವಿದ್ದೇವೆ. ಬೆಳ್ಳುಳ್ಳಿ ಅಂದರೆ ಅದು ಸುಗಂಧ, ಅದು ದುರ್ಗಂಧ. ಅದು ಮೂಲಂಗಿ ಅಂದರೆ ಅದು ಕಟುಗಂಧ, ಅದು ಸುಗಂಧ ಅಲ್ಲ. ಅದು ಮೂಲಂಗಿ ಅಂದರೆ. ನಮ್ಮ ಆಹಾರ ವಸ್ತುಗಳನ್ನು ನೋಡಿದರೆ ಇದೇ ಇರುವಂಥದ್ದು ಪೂರ್ತಿ. ಪೂತಿ ಪರ್ಯುಷಿತಂ, ರಾತ್ರಿ ಕಳೆದಿತ್ತು. ಪಕ್ವಂಸತು ರಾತ್ರಿಯಂತರಿತಂ, ಶಂಕರಾಚಾರ್ಯರ ಭಾಷೆ ಇದು. ಈ ಶಬ್ದ ಶಂಕರಾಚಾರ್ಯರದ್ದು. ಪಕ್ವಂಸತು, ಬೇಯಿಸಿದ ಮತ್ತೆ ರಾತ್ರಿಯಂತರಿತಂ, ರಾತ್ರಿ ಕಳೆದ್ರೆ ಪರ್ಯುಷಿತಂ, ತಿನ್ನಲೇಬಾರ್ದು ಅದನ್ನು. ಯಾವ ಕಾರಣಕ್ಕೂ ತಿನ್ನಬಾರ್ದು. ಹೇಗಿದೆ ನಮ್ಮ ವ್ಯವಸ್ಥೆ ಈಗ? ಮನೆಗಳ ವ್ಯವಸ್ಥೆ ಏನಿತ್ತು ಅಂದರೆ ಭೋಜನಂ ತಾಮಸ ಪ್ರಿಯಂ, ತಮೋಗುಣವನ್ನು ಹೆಚ್ಚು ಮಾಡ್ತದೆ ಭೋಜನ. ಇದನ್ನು ಇಷ್ಟಪಡ್ತಾನೆ ಅಂದರೆ, ಇದನ್ನು ಮಾಡ್ತಾನೆ ಅಂದರೆ ಒಳಗೆ ತಮೋಗುಣ ತುಂಬಿದ್ರಿಂದಲೇ ಅವನು ಅಂಥದ್ದನ್ನು ಮಾಡ್ತಾನೆ. ತಾಮಸನಾದ್ರಿಂದಲೇ ಅಂಥದ್ದನ್ನು ಮಾಡ್ತಾನೆ ಅವನು. ಸಾತ್ವಿಕನಾದರೂ ಇಷ್ಟಪಡೋದಿಲ್ಲ ಅದನ್ನು. ಉಚ್ಚಿಷ್ಟಮ, ಎಂಜಲು ಉಂಟಾ ಮನೆಯಲ್ಲಿ ಇವತ್ತದು? ಎಂಜಲು ಉಂಟಾ ಅಂತ. ಎಂಜಲು ತಿನ್ನಬಹುದು, ಗಂಡನ ಎಂಜಲನ್ನ ಹೆಂಡತಿ ತಿನ್ಬಹುದು. ಯಾಕೆಂದರೆ ಅವರಿಬ್ಬರು ಬೇರೆ ಅಲ್ಲ, ಒಂದೇ ಆ ಭಾವದಲ್ಲಿ ಅಂತ. ಅನ್ಯತ್ರ ಉಚ್ಚಿಷ್ಟ ನಿಷಿದ್ಧ ಅದು. ಆದರೆ ನಾವೇನೂ ನೋಡ್ತಾ ಇಲ್ಲ ಅದನ್ನು ಅಂತ. ಎಂಜಲು ಕೈಯಲ್ಲಿ ಕಾಗೆ ಓಡಿಸೋದಿಲ್ಲ ಅಂತ ಒಂದು ಗಾದೆ ಇತ್ತಲ್ಲ ಮೊದಲು. ಎಂಜಲು ಕೈಯಲ್ಲಿ ಎಲ್ಲವನ್ನೂ ಮಾಡ್ತೇವೆ ನಾವು, ಕಾಗೆ ಓಡಿಸೋದು ಮಾತ್ರ ಅದು ಪ್ರತಿಯೊಂದನ್ನು ಮಾಡ್ತೇವೆ. ಅಮೇಧ್ಯಂ ಅಂದರೆ ಪವಿತ್ರ ಅಲ್ಲದೆ ಇರುವಂಥದ್ದು. ಪವಿತ್ರ ಹೇಗಾಗ್ತದೆ? ಹೊರಗಿರಬೇಕಾದರೂ ಒಳಗಿದ್ರೆ ಅದು ಪವಿತ್ರ ಹೇಗಾಗ್ತದೆ? ಆ ಮನೆಯಲ್ಲಿ ಪವಿತ್ರ ಎಲ್ಲಿ ಉಳಿತದೆ? ಸ್ತ್ರೀಯನ್ನು ನಿತ್ಯ ಶುದ್ಧಿ ಅಂತ ಕರೀತಾರೆ. ಯಾಕೆಂದರೆ
ಋತುಚಕ್ರದಲ್ಲಿ ಅವಳ ದೇಹದ ದೋಷಗಳು ಹರಿದು ಹೊರಗೆ ಹೋಗ್ತವೆ ಅಂತ. ಪುರುಷನಿಗೆ ಆ ವ್ಯವಸ್ಥೆ ಇಲ್ಲ, ಅವನು ದೋಷಗಳನ್ನು ತೊಳ್ಕೊಳ್ಬೇಕು ಅಂತ. ನಿತ್ಯ ಶುದ್ಧ ಅಲ್ಲ ಪುರುಷ, ಅವನು ಶುದ್ಧ ಮಾಡ್ಕೊಳ್ಬೇಕು. ಅವನು ಸ್ನಾನ ಸಂಧ್ಯಾ ಒಂದು ಜಪ ತಪ ಮಾಡಬೇಕು. ಸ್ತ್ರೀ ಮಾಡಬೇಕಾಗಿಲ್ಲ, ಯಾಕೆಂದರೆ ತಾನೇ ದೋಷಗಳು ಹೊರಗೆ ಹೋಗುವ ವ್ಯವಸ್ಥೆ ಇದೆ ಅವಳಿಗೆ. ಆದರೆ ಆ ಸಮಯ ಇದೆಯಲ್ಲ, ಆ ಸಮಯ ತುಂಬ ಜಾಗೃತಿ ಇರಬೇಕಾಗಿರುವಂಥ ಸಮಯ. ಯಾವ ಜಾಗೃತಿಯೂ ಇಲ್ಲ ಇವತ್ತು. ಅದು ಅವರಿಗೂ ಒಳ್ಳೆಯದಲ್ಲ, ಬೇರೆಯವರಿಗೂ ಒಳ್ಳೆಯದಲ್ಲ. ಅಂಥದ್ದು ಇಡೀ ಮನೆಯಲ್ಲಿ ರಜೋಗುಣ ತಾಂಡವಾಡ್ಬೋದು. ರಜಸ್ವಲಿಯರು ಒಳಗಿದ್ದರೆ ಮನೆ ಪೂರ್ತಿ ರಜೋಗುಣ ತಾಂಡವಾಡ್ಬೋದು. ರಜೋಗುಣ ತಾಂಡವಾಡೋದಂದ್ರೆ ಏನು? ಸಿಟ್ಟು, ಭಯ, ನೆಮ್ಮದಿ ಇಲ್ಲದೆ ಇರುವಂಥದ್ದು, ಮಾನಸಿಕ ಒತ್ತಡ, ಮಾತ್ಸರ್ಯ, ಅಸಹನೆ, ಇದೆಲ್ಲ ಧಾರಾಳ ಇದೆಯಲ್ವ ಮನೆಗಳಲ್ಲಿ ಇವತ್ತು. ಏನು ಕೊರತೆ ಇಲ್ಲ ನೋಡಿ ಇದು. ಯಾಕೆಂದರೆ ರಜೋಗುಣ ಅತ್ಯಧಿಕವಾಗಿ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಅದು ಬೇರೆ ಎಲ್ಲೂ ಹೋಗದೇ ಇರುವಂತೆ, ಮನೆಯಲ್ಲಿ ಬೇರೆ ಯಾವುದಕ್ಕೂ ಅದರ ಸಂಸರ್ಗ ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅಂತ. ನೋಡಿಕೊಂಡ್ರೆ ಆಗ ಮನೆಯಲ್ಲಿ ರಜಸ್ಸು ತಾಂಡವಾಡು ಪ್ರಮೇಯ ಕಡಿಮೆ ಆಗ್ತದೆ ಅಂತ. ಹಾಗೆ ನೋಡ್ಕೊಳ್ತಾ ಇದ್ದಾಗ ಇಡೀ ಮನೆಯೇ ರಜೋಗುಣದ ನೆಲೆಯಾಗಿ ಬಿಡ್ತದೆ. ಅಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಗೀತಾಚಾರ್ಯ ಕೃಷ್ಣನ ಮತ್ತು ನೀವು ಕೃಷ್ಣನನ್ನು ಒಪ್ತಿರೋ ಇಲ್ಲವೋ? ಕೃಷ್ಣನನ್ನು ಒಪ್ಪಿದ್ರೆ ಇದೆಲ್ಲವನ್ನು ಒಪ್ಪಬೇಕಾಗ್ತದೆ. ಕೃಷ್ಣನನ್ನೇ ಒಪ್ಪದೇ ಇದ್ದರೆ ಮತ್ತೇನು ಆಲೋಚನೆ ಮಾಡಬೇಕಾಗಿಲ್ಲ. ಆದರೆ ನಾವು ಕೃಷ್ಣ ರಾಮ ಅಂತ ಹೇಳಿದರೆ ಅವರೆಲ್ಲ ಇದ್ದಿದ್ದು ಹೇಗೆ ಜೀವನದಲ್ಲಿ, ಹಾಗೆ ನಾವು ಇರಬೇಕಾಗ್ತದೆ ಅಂತ. ಹಾಗಾಗಿ ಮೃಷ್ಟಾನ್ನ ಪಾನವನ್ನೇ ಮಾಡ್ತಾ ಇದ್ದೇವೆ ಅಂದರೆ ಮಾಡ್ತಾ ಇಲ್ಲ ಅಂತ. ಅದು ಮೃಷ್ಟಾನ್ನ ಅಲ್ಲ. ಅದು ಇವತ್ತು ನಾವು ಯಾವನ್ನು ಊಟ ಮಾಡ್ತಾ ಇದ್ದೇವೋ ಅದು ಮೃಷ್ಟಾನ್ನ ಖಂಡಿತ ಅಲ್ಲ. ಅದು ಅಮೇಧ್ಯ ಅಂದರೆ ಪವಿತ್ರ ಅಲ್ಲದೆ ಇರತಕ್ಕಂಥ, ದೇಹಕ್ಕೆ ಹಿತ ಅಲ್ಲದೆ ಇರತಕ್ಕಂಥ, ಹೃದಯಕ್ಕೆ ಹಿತ ಅಲ್ಲದೆ ಇರತಕ್ಕಂಥ ಆಹಾರ ಅದು. ಅಂಥದ್ದಾಗಿದೆ ಅದು. ಈ ಮೂರೂ ಬೇಕಂತೆ. ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನಪಾನ. ಶಿವಪೂಜೆಯನ್ನು ಮಾಡು ಮೊದಲದು, ಆತಿಥ್ಯ ಮಾಡು, ಆಮೇಲೆ ಊಟ ಮಾಡು. ಮೃಷ್ಟಾನ್ನಪಾನ ಬಂದಿದ್ದು ಯಾವಾಗ? ಇದೆರಡು ಆದಮೇಲೆ ಅಂತ. ಮೊದಲು ನಾವು ಊಟ ಮಾಡುವಂಥದ್ದಲ್ಲ ಅಂತ. ಕೊಟ್ಟ ಕೊನೆಯದು ಸಾಧೋ ಸಂಗಮ್, ಸತ್ಪುರುಷರ ಸಂಘ. ಆ ಮನೆಗೆ ಸತ್ಪುರುಷರ ಸಂಸರ್ಗ ಆಗಬೇಕು. ಸಾಧು ಸತ್ಪುರುಷರು ಆ ಮನೆಗೆ ಬರಬೇಕು. ಇಷ್ಟ ಆದರೆ ಸಾಧೋ ಸಂಗಮ್ ಉಪಾಸತೇಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಧನ್ಯ. ಒಂದು ಗೃಹ ಪ್ರವೇಶದ ಸಮಯದಲ್ಲಿ ಇದು ಉಚಿತ ಅನ್ನೋ ಕಾರಣಕ್ಕೆ ನಾವು ಇದನ್ನು ನೆನಪು ಮಾಡಿಕೊಂಡು, ಇದರಲ್ಲಿ ಈ ಕುಟುಂಬ, ಈ ಮನೆ ಹೇಗಿದೆ ಅಂದರೆ ಇದರಲ್ಲಿ ಇದೆಲ್ಲವನ್ನು ಅನುಷ್ಠಾನ ಮಾಡ್ತಕ್ಕಂಥ ಪ್ರಯತ್ನ ಇರ್ತಕ್ಕಂಥ ಮನೆ ಇದೆ. ಅನೇಕ ಸಂಗತಿಗಳು ಮನೆಯಲ್ಲಿದೆ. ಇದರಲ್ಲಿ ಅನೇಕ ಸಂಗತಿಗಳು. ಉಳಿದದ್ದು ಎಲ್ಲದೂ ಕೂಡ ಕಾಲು ಕೂಡಿ ಬರ್ತದೆ ತಾನಾಗಿ. ಹಾಗಾಗಿ ಮುಂದಿನ ಪೀಳಿಗೆ ಕೂಡ ಹಾಗೆ ಇದೆ. ಈ ಮನೆಯಲ್ಲಿ ಆ ಮುಂದಿನ ಪೀಳಿಗೆ ಅವರು ತುಂಬ ಆಧುನಿಕ ವಿದ್ಯಾಭ್ಯಾಸ ತುಂಬ ಮಾಡಿದವರಾದರು, ಅಲ್ಲಿಯೇ ಮುಳುಗೇಳ್ತಕ್ಕಂಥ ವಾತಾವರಣ ಇದ್ದರೂ ಕೂಡ ಆ ಪರಂಪರೆ, ಸಾತ್ವಿಕತೆ, ಸಂಪ್ರದಾಯ ನಿಷ್ಠೆ ಎಲ್ಲವೂ ಇದೆ. ಒಂದು ಬಿಂದುವಿನಷ್ಟು ಕೂಡ ವ್ಯತ್ಯಾಸ ಇಲ್ಲ. ಮಕ್ಕಳು ಇಂಥ ಮಕ್ಕಳು ಬೇಕು, ಈ ಗುಣ ಇರೋರು ಬೇಕು. ಇದು ಈ ಕುಟುಂಬದ ಸ್ತುತಿಗೋಸ್ಕರ ಹೇಳ್ತಾ ಇರುವಂಥದ್ದಲ್ಲ, ಇದ್ದ ವಿಷಯ ಹೇಳ್ತಾ ಇರುವಂಥದ್ದು. ಆ ಸುತಾಶ್ಚ ಸುಧಿಯ ಅಂತ ಹೇಳಿದ್ವಲ್ಲ, ನಿಮ್ಮ ಮಕ್ಕಳು ನಿಮ್ಮ ದಾರಿಯಲ್ಲಿ ಇಲ್ಲ ಅಂದರೆ ನೀವು ದಾರಿಯಲ್ಲಿಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಅಥವಾ ನಿಮ್ಮ ಅಪ್ಪ ಅಜ್ಜಂದ್ರು ದಾರಿಯಲ್ಲಿ ಇರಲಿಲ್ಲ ಅಂತ ಅರ್ಥ ಅದಕ್ಕೆ ಅಂತ. ನಾವು ದಾರಿಯಲ್ಲಿದ್ದರೆ ನಮ್ಮ ಮಕ್ಕಳು ದಾರಿಯಲ್ಲಿ ಇರ್ತಾರೆ, ಅಥವಾ ನಮ್ಮ ಪರಂಪರೆ ದಾರಿಯಲ್ಲಿ ಇದ್ದಿದ್ರೆ ಅವರು ಆ ದಾರಿಯಲ್ಲಿ ಇರ್ತಾರೆ ಅಂತ. ಹಾಗಾಗಿ ಈ ಇಂಥ ಮಕ್ಕಳು ತುಂಬ ದುರ್ಲಭ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ನಾವೇ ಪ್ರೋತ್ಸಾಹ ಕೊಡ್ತೇವೆ, ತುಂಬ ಓದಿಸ್ತೇವೆ, ಸಂಸ್ಕಾರದ ಕಡೆ ಗಮನ ಇಲ್ಲ, ದೂರ ಕಳುಹಿಸ್ತೇವೆ. ಓದಿಸುವ ಮತ್ತು ಕೆಲಸಕ್ಕೆ ಸೇರಿಸುವ ಬರೆದರೆ ದೂರ ಕಳಿಸ್ತೇವೆ. ಅವರು ಪ್ರಾದೇಶಿಕವಾಗಿ ಮಾತ್ರ ದೂರ ಹೋಗೋದಲ್ಲ, ಅವರು ನಮ್ಮ ಪರಂಪರೆಯಿಂದಲೇ ದೂರ ಹೋಗ್ತಾರೆ. ನಮ್ಮ ಈ ಒಂದು ಪುಣ್ಯ ಪ್ರವಾಹ ಏನು ಹರಿದು ಬಂದಿದೆ ಅನಾದಿ ಕಾಲದಿಂದ, ಅಲ್ಲಿಂದಲೇ ದೂರ ಹೋಗ್ತಾರೆ. ಅವರು ಮತ್ತೆ ಹಿಂದಿರುಗಿ ಬರೋದಿಲ್ಲ. ಅವರು ಅಮೆರಿಕೆಗೆ ಹೋಗ್ತಾರೆ, ಅಲ್ಲಿಯ ಪ್ರಜೆಗಳಾಗ್ತಾರೆ, ಅಲ್ಲಿಂದ ಹಿಂದಿರುಗಿ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಈ ದೇಶವನ್ನು ಇಷ್ಟಪಡೋದಿಲ್ಲ, ಅವರು ತಮ್ಮ ಊರನ್ನು ಇಷ್ಟಪಡೋದಿಲ್ಲ, ತಮ್ಮ ಪರಂಪರೆಯನ್ನು ಇಷ್ಟಪಡೋದಿಲ್ಲ. ಅದು ಕಳೆದೇ ಹೋಗಿದ್ದು ಅಂತ. ಆ ಕವಲುಗಳು ನಷ್ಟವಾದ ಕವಲುಗಳು ಅಂತ. ಅವ್ರಿಗೆ ಆಸ್ಥೆ ಇಲ್ಲ. ನೋಡಿ, ಇಲ್ಲೇ ವ್ಯತ್ಯಾಸ ಬಂತು ಅಂತ. ದೇಶದಕ್ಕಿಂತ ವಿದೇಶ ಪ್ರೀತಿ ಆಯಿತು, ಅಲ್ಲೇ ಬಂತು ದೊಡ್ಡ ಲೋಪ, ದೊಡ್ಡ ಕೊರತೆ ಅಂತ. ಯಾಕೆ ನಿನಗೆ ಮಾತೃಭೂಮಿ ಪ್ರೀತಿ ಆಗಲಿಲ್ಲ? ಮಾತೃಭೂಮಿ ಮರೆತು ಹೋಯಿತು ಯಾಕೆ? ತಾಯಿ ಮರೆತು ಹೋದ್ರು ಯಾಕೆ? ತಾಯಿ ಪರಂಪರೆ, ತಂದೆ ಪರಂಪರೆ ಮರೆತು ಹೋಯ್ತು ಯಾಕೆ ಅಂತ. ಮತ್ತೇನು ಸಾಧನೆ ಮಾಡಿ, ಏನು ಸಂಪಾದನೆ ಮಾಡಿ, ಎಲ್ಲವನ್ನೂ ಕಳ್ಕೊಂಡು, ನಮ್ಮ ಪರಂಪರೆಯನ್ನು ಕಳ್ಕೊಂಡು
ಎಷ್ಟು ಸಂಪಾದನೆ ಮಾಡಿ ಏನು ಅಂತ ಅರ್ಥ ಇಲ್ಲದೆ ಇರುವಂಥದ್ದು ಆ ಸಂಪಾದನೆ. ನಮಗೆ ಈ ಮಕ್ಕಳು ವಿದೇಶಕ್ಕೆ ಹೋಗ್ತೇವೆ ಅಂದರೆ ಆತಂಕವೇ ಆಗ್ತದೆ. ಆಶೀರ್ವಾದ ಕೇಳಿದರೆ ನಾವು ಈ ತನಕ ಯಾರೇ ವಿದೇಶಕ್ಕೆ ಹೋಗ್ಲಿಕ್ಕೆ ಆಶೀರ್ವಾದ ಕೇಳಿದ್ರು ನೀನು ಮರಳಿ ಬರ್ತೀಯಲ್ವ ಅಂತ ಕೇಳಿಯೇ ನಾವು ಮಂತ್ರಕ್ಷತೆ ಕೊಡುವಂಥದ್ದು, ಮರಳಿ ಬರುವ ಸಂಕಲ್ಪ ಇಟ್ಕೊ ಅಂತ ಹೇಳಿಯೇ ಮಂತ್ರಕ್ಷತೆ ಕೊಡುವಂಥದ್ದು. ಮೊದಲನೇದಾಗಿ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ, ಒಂದು ವೇಳೆ ಹೋಗಿದ್ದೇ ಹೋದಾದ್ರೆ ತಿರುಗಿ ಬಾ ಎಂಬುದಾಗಿ ಹರಸಿಯೇ ಕಳಿಸಿಕೊಡುವಂಥದ್ದು. ಹೋಯ್ತಲ್ಲ ಪೂರ್ತಿ, ನಷ್ಟವೇ ಆಯ್ತಲ್ಲ ಅದೆಲ್ಲವೂ ಕೂಡ. ಎಷ್ಟು ಬುದ್ಧಿ ಇದ್ರೇನು, ಪ್ರತಿಭೆ ಇದ್ರೇನು, ಸಂಪಾದನೆ ಹಣ ಇದ್ರೇನು, ದೇಶಕ್ಕಿಲ್ಲೇ ಇರುವಂಥವ್ರು, ಅವರ ಪೂರ್ವ ಪರಂಪರೆಗೆ ಸಲ್ಲದೆ ಇರುವಂಥವ್ರು ಏನು ಮಾಡಿ ಏನು ಅಂತ. ಹಾಗಾಗಿ ನಾವೇ ತಪ್ಪು ಮಾಡ್ತಾ ಇರುವಂಥದ್ದು, ನಮ್ಮ ಮಕ್ಕಳನ್ನು ದೂರ ಮಾಡ್ತಾ ಇದ್ದೇವೆ, ನಮ್ಮ ಪರಂಪರೆಯಿಂದ ದೂರ ಮಾಡ್ತಾ ಇದ್ದೇವೆ. ಕೊನೆ ಪಕ್ಷ ನಿಮ್ಮ ಮಕ್ಕಳನ್ನು ಓದಿಸುವಾಗ ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣ ಪರಂಪರೆ ನೆನಪು ಮಾಡಿ, ಅವರ ರಕ್ತದಲ್ಲಿ ಪರಂಪರೆ ಹರಿಯುವಂತೆ ಮಾಡಿ, ಆ ನಿಷ್ಠೆ ಹರಿಯುವಂತೆ ಮಾಡಿ. ಅವರು ಎಂದಿಗೂ ಬಿಟ್ಟು ಹೋಗಬಾರ್ದು, ದೇಶವನ್ನು ಬಿಟ್ಟು ಹೋಗಬಾರ್ದು ಅನ್ನೋದಕ್ಕಿಂತ ಮುಖ್ಯವಾಗಿ ಪರಂಪರೆಯನ್ನು ಬಿಟ್ಟು ಹೋಗಬಾರ್ದು, ಆ ನಿಷ್ಠೆ ಪ್ರೀತಿಯನ್ನು ಬಿಡಬಾರ್ದು. ಹಾಗೆ ಮಕ್ಕಳನ್ನು ಬೆಳೆಸಿದರೆ ನಿಮ್ಮ ಮಕ್ಕಳಾಗ್ತಾರವರು, ಇಲ್ಲದಿದ್ರೆ ನಿಮ್ಮ ಮಕ್ಕಳು ಆಗಿರೋದಿಲ್ಲ. ಅವರು ಹೆಸರಿಗೆ ನಿಮ್ಮ ಮಕ್ಕಳು, ಕಾನೂನು ಪ್ರಕಾರ ನಿಮ್ಮ ಮಕ್ಕಳು ಹೊರತು ಧರ್ಮದ ದೃಷ್ಟಿಯಿಂದ ನಿಮ್ಮ ಮಕ್ಕಳಲ್ಲ. ಧರ್ಮದ ದೃಷ್ಟಿಯಿಂದ ಮಕ್ಕಳಾಗಬೇಕು, ನಿಮ್ಮ ಮಕ್ಕಳು ಆಗಬೇಕಾದ್ರೆ ನಿಮ್ಮಂತೆ ಇರಬೇಕು, ಅವರು ನಿಮ್ಮ ಪರಂಪರೆಗೆ ಸಲ್ಲಬೇಕು. ಹಾಗಾಗಿ ಇಷ್ಟನ್ನು ಕೂಡ ಆ ಸುಭಾಷಿತ ಹೇಳುವಂಥದ್ದು, ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳುವಾಗ ಇಷ್ಟನ್ನು ವಿವರ ಕೊಟ್ಟಿರುವಂಥದ್ದು. ಮನೆ ಕಟ್ಟುವಾಗ ನಾವು ಇದನ್ನು ಆಲೋಚನೆ ಮಾಡೋದಿಲ್ಲ, ಮನೆಯಲ್ಲಿ ವಾಸ ಮಾಡುವಾಗ ನಾವು ಇದನ್ನು ಆಲೋಚನೆ ಮಾಡೋದಿಲ್ಲ. ಯಾವಾಗ ಆಲೋಚನೆ ಮಾಡ್ತೇವೆ ಅಂದರೆ ಸಮಸ್ಯೆ ಬಂದಾಗ ಆಲೋಚನೆ ಮಾಡ್ತೇವೆ. ದೈವಜ್ಞರ ಬಳಿ ಹೋಗ್ತೇವೆ, ಆ ಸಮಯದಲ್ಲಿ ಅವರು ಈ ಪೂಜೆ ಬಿಟ್ಟು ಹೋಗಿದೆ ಅಂತ ಹೇಳ್ತಾರೆ, ಇಂಥದ್ದೊಂದು ಅನುಷ್ಠಾನ ಬಿಟ್ಟು ಹೋಗಿದೆ ಅಂತಾರೆ. ನಿನ್ನ ಆದಿಮನೆ, ನಿನ್ನ ತರವಾಡು, ಅಲ್ಲಿ ನಿನ್ನ ಸಂಪರ್ಕ ಸರಿ ಇಲ್ಲ, ಅಲ್ಲಿ ಆಗಬೇಕಾಗಿದ್ದು ಆಗ್ತಾ ಇಲ್ಲ ಅಂತ ಹೇಳಿ, ಅದಕ್ಕೆ ಏನರ್ಥ? ಅದಕ್ಕೆ ಅಂತ ಪೂರ್ವ ಪರಂಪರೆಯನ್ನು ಬಿಡಬಾರ್ದು ಅಂತಾನೆ ಅರ್ಥ. ಅದಕ್ಕೆ ಇಟ್ಕೊಂಡು ಹೋಗಬೇಕು ಅಂತ, ಆ ಸಂಪರ್ಕವನ್ನು ಬಿಡಬಾರ್ದು ಅಂತಾನೆ ಅರ್ಥ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರವೇ ಅದನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಆ ದೃಷ್ಟಿಯಿಂದ ನಮಗೆ ತುಂಬ ಸಂತೋಷ ಇರುವಂಥದ್ದು. ಈ ಮನೆಯಲ್ಲಿ ಆ ಆಚರಣೆಗಳು, ಮಡಿ ಮೇಲಿಗೆ, ಸಂಪ್ರದಾಯ, ಕ್ರಮ, ಗೋಸೇವೆ, ಪ್ರತಿಯೊಂದು ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ನಿಷ್ಠೆ ಈ ಮನೆಯಲ್ಲಿದೆ. ತುಂಬ ನಮಗೆ ಖುಷಿ ಇರುವಂಥದ್ದು. ಶಿವಮಯಂ ಆಗುವುದು ಹಾಗೆ. ಶಿವಪ್ರಸಾದನಿಗೆ ಆತಂಕ ಇತ್ತು, ಶಿವಮಯಂ ಅಂತ ಹೆಸರಿರೋದನ್ನು ನೋಡಿ ಇವನು ತನ್ನ ಹೆಸರನ್ನೇ ಇಟ್ಕೊಂಡಿದ್ದಾನೆ ಜನ ಹೇಳ್ಬಿಡ್ತಾರ ಅಂತ. ನಾವೇ ಕೊಟ್ಟಿದ್ದ ಹೆಸರನ್ನು. ಆ ಶಿವಮಯಂ ಅನ್ಬೇಕಾದ್ರೆ ಮಾ ಅಂದರೆ ರಾಮಕೃಷ್ಣ ಭಟ್ರು, ಅದು ಯಾ ಅಂದರೆ ಜಯಲಕ್ಷ್ಮಿ ತಾಯಿ. ಆ ಶಿವಮಯಂ ಆಗಿದ್ದು ಹೇಗೆ ಅಂದರೆ ರಾಮಕೃಷ್ಣ ಭಟ್ರಿಂದ ಮಾ ಬಂದು, ಜಯಲಕ್ಷ್ಮಿಯಿಂದ ಯಾ ಬಂದು, ಈ ಶಿವನು ಸೇರಿ ಶಿವಮಯಂ ಆಗಿರುವಂಥದ್ದು ಅಂತ. ಎಲ್ಲ ಸೇರಿ ಪೂರ್ತಿ ಸೇರಿ ಅದು ಆಗಿರುವಂಥದ್ದು ಅಂತ. ಹಾಗಾಗಿ ಅಂಥ ಒಂದು ಶಿವಮಯವಾದ ಗೃಹ ನಮಗೆಲ್ಲ ಇರಬೇಕು. ಮನೆ ಕಟ್ಟುವಾಗಲೂ ಹಾಗೆ ಕಟ್ಟಬೇಕು. ಮನೆಯನ್ನು ನಾವು ವಿದಿಕ್ಕಿಗೆ ಕಟ್ತೇವೆ. ಈಗಿನ ಮನೆಗಳೆಲ್ಲ ಹಾಗಿರ್ತೇವೆ. ಅಂದರೆ ಅದು ಪೂರ್ವ ಒಂದು ಪೂರ್ವ ಅಲ್ಲ, ಪಶ್ಚಿಮ ಒಂದು ಪಶ್ಚಿಮ ಅಲ್ಲ, ಸ್ವಲ್ಪ ಹೀಗೆ ಸ್ವಲ್ಪ ಹೀಗೆ ಅಂತ. ಪೇಟೆ ಮನೆಗಳೆಲ್ಲ ಹಾಗೆ ಇದೆ ಇವತ್ತು. ಅದಕ್ಕೆ ಫಲ ಏನು ಹೇಳಿದ್ದಾರೆ ಅಂದರೆ, ಆ ಪರಂಪರೆ ಕೂಡ ದಿಕ್ಕು ತಪ್ಪಿ ಹೋಗ್ತದೆ ಮುಂದಕ್ಕೆ. ಅಲ್ಲಿ ವಾಸ ಮಾಡುವವರು ಕ್ರಮೇಣ ದಿಕ್ಕು ತಪ್ಪಿ ಹೋಗ್ತಾರೆ ಅಂತ. ಅಲ್ಲಿ ನೀವು ಏನೇ ಮಾಡಿದ್ರು ಅದು ದಿಕ್ಕಿಗೆ ಸರಿಯಾದ ದಿಕ್ಕಿನಲ್ಲಿ ಉಳಿಯೋದಿಲ್ಲ ಅಂತ. ಅಲ್ಲಿಂದಲೇ ಆರಂಭ ಅಂತ. ನೀವು ಯಾವಾಗ ವಿದಿಕ್ಕಿಗೆ ಕಟ್ಟಿದ್ರೆ ಮನೆಯನ್ನು, ನೀವು ಆಹ್ವಾನ ಕೊಟ್ರಿ ಅಂತ, ಜಾರಿ ಹೋಗ್ತದೆ ಎಲ್ಲೋದು ಕೂಡ. ಆ ನೆಲೆಯಲ್ಲಿ ನಿಲ್ಲೋದಿಲ್ಲ ಅಲ್ಲಿ ಯಾವುದೂ ಕೂಡ ಅಂತ. ಹಾಗಾಗಿ ಮನೆ ಕಟ್ಟುವಲ್ಲಿಂದ ಆರಂಭ ಮಾಡಿ, ಆ ಮನೆ ಹೇಗಿರಬೇಕು ಅನ್ನುವಲ್ಲಿಂದ ಆರಂಭ ಮಾಡಿ, ಮನೆಯಲ್ಲಿ ಏನು ನಡೀತದೆ ಪ್ರತಿನಿತ್ಯ ಕೂಡ ಇದೆಲ್ಲವೂ ಕೂಡ ಸೇರಿ ಒಂದು ಮನೆ ಶಿವಮಯಂ ಎಂದು ಆಗುವಂಥದ್ದು. ಆ ಮನೆಯಲ್ಲಿ ಅಶುಭ ಇಲ್ಲ, ಇಲ್ಲಿ ಕೇವಲ ಶುಭವೇ ಇರುವಂಥದ್ದು ಎಲ್ಲವೂ ಕೂಡ ಎಂಬುದಾಗಿ ಆಗುವಂಥದ್ದು. ಈ ಮನೆ ಹಾಗೆ ಇದೆ, ಇನ್ನೂ ಹಾಗೆ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಶಿವಮಯ ಆಗಲಿ ಈ ಮನೆ. ಶಿವ ಸಂಕಲ್ಪಗಳು ಈ ಮನೆಯಲ್ಲಿ ಎಲ್ಲರ ಹೃದಯದಲ್ಲಿ ಆವಿರ್ಭವಿಸಲಿ ಮತ್ತು ಆ ಸಂಕಲ್ಪಗಳು ಸತ್ಯ ಆಗ್ತಾ ಹೋಗಲಿ. ಇದು ಕೂಡ ಒಂದು ಸಂಕಲ್ಪವೇ. ಈ ಮನೆಯನ್ನು ಕಟ್ಟಿ ಗುರುಸೇವೆ ಮಾಡುವಂಥದ್ದು. ಮನೆಯನ್ನು ಕಟ್ಟುವ ಪ್ರಯತ್ನ ತುಂಬ ಹಳತ್ತು. ಮನೆ ಯಜಮಾನಿ ನಿನ್ನೆ ಶೈಲಜಾ ಹೇಳಿದ ಹಾಗೆ
ಅವಳ ಅತ್ತೆ ಆಕೆಗೆ ಹೇಳ್ತಾ ಇದ್ರಂತೆ, ಒಂದು ಹೊಸ ಮನೆ ಕಟ್ಟಬೇಕು, ಎಲ್ಲ ಕುಂಬಾಗಿದೆ, ಅಟ್ಟೆ ಎಲ್ಲ ಕುಂಬಾಗಿದೆ, ಹೊಸ ಮನೆ ಕಟ್ಟಬೇಕು ಅಂತ ಶೈಲಜನ ಅತ್ತೆ ಶೈಲಜನಿಗೆ ಹೇಳ್ತಾ ಇದ್ದಿದ್ದು. ಈ ಶೈಲಜನಿಗೆ ಸೊಸೆ ಬಂದಿದ್ದಾಳೆ, ಸೊಸೆಗೊಂದು ಮಗ ಬಂದಿದ್ದಾನೆ ಶರ್ವ. ಅಷ್ಟು ದೂರ ಹೋಗಿದೆ ಅದು. ಕಟ್ಟಲಿಕ್ಕೆ ಶಕ್ತಿ ಇರಲಿಲ್ವಾ ಅಂದರೆ ಶಕ್ತಿ ಅದರ ಕೊರತೆ ಏನೂ ಇರಲಿಲ್ಲ. 4 ಗ್ರಾಮದ ಗುರಿಕಾರರು ತುಂಬ ಶಕ್ತಿ ಇರುವವರು. ಶಕ್ತಿ ಇರೋದು ಅಲ್ಲಿ ಹೋಗಿ ನೋಡಬೇಕು ನೀವು. ಇಲ್ಲಿ ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆಗಳನ್ನು ನೋಡಬೇಕು. ಅವರ ಬುದ್ಧಿ ಏನಿತ್ತು, ಶಕ್ತಿ ಏನಿತ್ತು, ಮಾಡಿದ ವ್ಯವಸ್ಥೆಗಳನ್ನು, ಹಳೆ ಮನೆಯನ್ನು ನೋಡಿದರೆ ಅವರು ಮಾಡಿದ ವ್ಯವಸ್ಥೆಗಳನ್ನು ನೋಡಿದಾಗ ಅವರಿಗೆ ಶಕ್ತಿ ಇರಲಿಲ್ಲ ಅಂತ ಅನ್ಸೋದಿಲ್ಲ ಅಂತ. ಆದರೆ ಕೂಡಿ ಬರಬೇಕು ಎಲ್ಲವೂ ಕೂಡ. ಒಂದು ಆಶೀರ್ವಾದದ ಗಾಳಿಯು ಬೀಸಿ ಬರಬೇಕು, ಎಲ್ಲವೂ ಸೇರಿ ಬಂದಾಗ ಅದಾಗುವಂಥದ್ದು. ಈ ಮನೆಗೆ ನಾವು ಇತ್ತೀಚೆಗೆ ಆಗಮಿಸಿದ್ವು. 1 ವರ್ಷ 2 ವರ್ಷ ಆಗಲಿಲ್ಲ ನಾವು ಬಂದು ಇಲ್ಲಿಗೆ. 2 ವರ್ಷ ಅದರ ಆಸ್ಪಾಸು. 1 ವರ್ಷ 3 ತಿಂಗಳಲ್ಲಿ ಮನೆ ಆಗಿದೆ ಇಲ್ಲಿ ಅಂತ ಶಿವಪ್ರಸಾದ್ ಹೇಳ್ತಾ ಇರುವಂಥದ್ದು. ಎಷ್ಟೋ ಕಾಲದಿಂದ ಆಗದೇ ಇರುವಂಥದ್ದು ಈಗ ಆಯಿತು. ಆಗೊಂದು ಘಟನೆ ಕೂಡ ನಡೆದಿತ್ತು ಅವತ್ತು. ಒಂದು ಹಳೆಯ 4 ಚಕ್ರದ ವಾಹನ ಅದು ಇದ್ದಕ್ಕಿದ್ದಂಗೆ ಒಂದು ದೈವ ಪ್ರೇರಣೆ ಎನ್ನುವ ಹಾಗೆ ತಾನಾಗಿ ಚಲಿಸಿ ಬಂದು ಮಠದ ವಾಹನಕ್ಕೆ ತಾಗಿ ನಿಂತಿತ್ತು ಆ ದಿನ. ಆಗ ನಾವು ಹೇಳಿದ್ವು, ಏನು ತಾಗಿ ನಿಂತಿದ್ದು ಸರಿಯಾಗಲಿಲ್ಲ ನೋಡಿ ಇಲ್ಲಿ ಅಂತ. ತಾಗಿ ಇರುವಂಥದ್ದು ಬೇರೆ ಆಗಬೇಕು ಅದು ಅಂತ. ಅದು ದೈವದ ಮನೆ ಮತ್ತು ದೈವದ ಮನೆ ಅದು ತಾಗಿ ಇತ್ತದು, ಒಟ್ಟಾಗಿ ಇತ್ತದು. ಹಾಗೆ ಇರ್ಕೂಡದಲ್ವ ಅದು. ಯಾಕೆಂದರೆ ಅದರ ಧರ್ಮ ಬೇರೆ, ಇದರ ಧರ್ಮ ಬೇರೆ, ತುಂಬ ವ್ಯತ್ಯಾಸ. ಅದರ ಕ್ರಮಗಳು ಬೇರೆ, ಇದು ತುಂಬ ಬೇರೆ ಇದು ಅಂತ. ಅದು ಬೇರೆ ಮಾಡಬೇಕು ಅನ್ನುವ ಸೂಚನೆ ಆ ಸಮಯದಲ್ಲೇ ಕೊಟ್ಟಿದ್ವಿ ನಾವು. ಹಾಗೆ ಆಗಿದೆ ಅದೀಗ. ಹೊಸ ಮನೆಯೂ ಆಗಿದೆ ತಕ್ಕಂತೆ, ತುಂಬ ಒಳ್ಳೆಯ ರೀತಿಯಿಂದ ತುಂಬ ಚೆನ್ನಾಗಿ ಒಂದು ಮನೆ ಕೂಡ ಆಗಿದೆ. ರಾಮದೇವರ ಕೋಣೆ ಅತಿ ಸುಂದರವಾದ ಬಾಗಿಲಿರ್ತಕ್ಕಂಥ ಒಂದು ರಾಮದೇವರ ಕೋಣೆ. ಪೂಜೆ ಮಾಡೋದು ಎಷ್ಟು ಅಂದರೆ ಇಲ್ಲಿ ಈಗ ಇರುವ ಒಂದು 2-3 ದಿನದ ಸಮಯದಲ್ಲಿ ಆಗ್ತಕ್ಕಂಥ ಈ ಪೂಜೆಗಳಿದೆಯಲ್ಲ, ಇದೇ ಪೂಜೆ. ಈ ನಿನ್ನೆ ಸಾಯಂಕಾಲ, ಈಗ ಬೆಳಗ್ಗೆ ಸಾಯಂಕಾಲ, ನಾಳೆ ಬೆಳಗ್ಗೆ ಸಾಯಂಕಾಲ ಆಗ್ತಕ್ಕಂಥ ನಾಳೆ ಬೆಳಗ್ಗೆ ಬಾಯಿ ಸಾಯಂಕಾಲ ಅಂತ ಬರ್ತಾ ಇದೆ. ಶಿವಪ್ರಸಾದ್ ಸಾಯಂಕಾಲ ಮಾತ್ರ ಅಲ್ಲ, ಮತ್ತು 10 ಸಾಯಂಕಾಲ ಆದರೂ ಅವನು ಬೇಡ ಅಂತ ಹೇಳಲಿಕ್ಕಿಲ್ಲ, ಆಗಬಹುದು ಮುಂದಕ್ಕೆ. ನಾವು ಈಗಾಗಲೇ ಹೇಳಿದ್ದೇವೆ, ಇಲ್ಲಿಯೂ ಅಲ್ಲಿಯೂ ಇಂಥ ಸೇವೆಗಳು ನಡೀತವೆ ಮುಂದಕ್ಕೆ ಅಂತಂದರೆ, ಶ್ರೀಶನ ಕಾಲದಲ್ಲಿಯೂ ಶರ್ವನ ಕಾಲದಲ್ಲಿಯೂ ಈ ಸೇವೆಗಳು ಮುಂದಕ್ಕೆ ನಡೀತವೆ ಅಂತ ಈಗಾಗಲೇ ನಾವು ಹೇಳಿದ್ದೇವೆ. ಇಂಥ ಸೇವೆಗಳು ಇಲ್ಲಿ ಮುಂದೆ ಬರೋ ಕಾಲದಲ್ಲಿ ನಡೀತವೆ ಅಂತ. ಹಾಗೆ ಇಷ್ಟು ಈ ಒಂದು 4-5 ಪೂಜೆಗೆ ಒಂದು ಆ ಕೋಣೆ ಕಟ್ಟಿದ್ದು ಹೇಗೆ ಅಂದರೆ, ಕಾಯಂ ಇರುವವರು ಕೂಡ ಹಾಗೆ ಕಟ್ಟಲಿಕ್ಕಿಲ್ಲ ಅಂತ, ವಾಸ ಮಾಡೋರು ಕೂಡ. ಅಂದರೆ ಗುರುಗಳು ಇರೋದು ಇಲ್ಲಿ ಒಂದು 2 ದಿನದ ಮೊಕ್ಕಾಮಾದರೂ ಕೂಡ ಶಾಶ್ವತವಾಗಿ ಗುರುಗಳಿದ್ದರೆ ಹೇಗೆ ಕಟ್ಟಬೇಕು ಆ ರೀತಿಯಲ್ಲಿ ಈ ಮನೆಯನ್ನು, ಅಂದರೆ ಮಡಿಬಟ್ಟೆ ಒಣಗಿಸುವ ವ್ಯವಸ್ಥೆಯವರೆಗೆ ಮಠಕ್ಕೆ ಹೇಗೆ ಬೇಕೋ ಹಾಗೆ ಮನೆಯನ್ನು ಕಟ್ಟಲಾಗಿದೆ. ಮನೆಗೆ ಹೇಗೆ ಬೇಕೋ ಹಾಗೆ ಅಲ್ಲ, ಮಠಕ್ಕೆ ಹೇಗೆ ಬೇಕೋ ಹಾಗೆ ಇಡೀ ಮನೆಯನ್ನೇ ಕಟ್ಟಲಾಗಿದೆ. ಸಾಧೋ ಸಂಗಮ ಉಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಆಗ ಗೃಹಸ್ಥಾಶ್ರಮ ಅದು ಧನ್ಯವಾಗುವಂಥದ್ದು. ಇಷ್ಟು ಶ್ರದ್ಧೆ ಭಕ್ತಿ ಕೂಡಿ ಈ ಒಂದು ಗೃಹ ನಿರ್ಮಾಣ ಮಾಡಿ ಗುರುಪೀಠದ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಲಾಗಿದೆ. ಮುಂದೆ ಬರುವ ಕಾಲದಲ್ಲಿ ಇಲ್ಲಿ ಧರ್ಮ ವೃದ್ಧಿ ಆಗಲಿ, ತಾನಾಗಿ ಧನ ವೃದ್ಧಿ ಆಗ್ತಿದೆ. ಧರ್ಮ ವೃದ್ಧಿ ಆದರೆ ತಾನಾಗಿ ಸಂಪತ್ತಿನ ವೃದ್ಧಿ ಆಗ್ತಾಯಿದೆ, ತಾನಾಗಿ ಅಪೇಕ್ಷೆಗಳು ಈಡೇರ್ತಾ ಹೋಗ್ತವೆ. ಧರ್ಮಾತ್ ಅರ್ಥಶ್ಚ ಕಾಮಶ್ಚ. ಧರ್ಮದಿಂದಲೇ ಅರ್ಥ ಸಂಪತ್ತು, ಧರ್ಮದಿಂದಲೇ ಕಾಮ. ಒಂದು ಮನೆಯಲ್ಲಿ ಧರ್ಮ ವೃದ್ಧಿ ಆದರೆ ಸಂಪತ್ತು ವೃದ್ಧಿ ಆಗ್ತದೆ ಮತ್ತು ಕಾಮನೆಗಳು ಕೂಡ ಈಡೇರ್ತಾ ಹೋಗ್ತವೆ ಅಂತ. ಅಧರ್ಮ ಬಂದಾಗ ಕಾಮನೆಗಳು ಈಡೇರದೆ ಹೋಗುವಂಥದ್ದು, ಅಪೇಕ್ಷೆಗಳು ಈಡೇರದೆ ಹೋಗುವಂಥದ್ದು. ಆ ಎಲ್ಲವೂ ತ್ರಿವರ್ಗ, ಧರ್ಮ ಅರ್ಥ ಕಾಮಗಳೆಲ್ಲವೂ ಕೂಡ ಇಲ್ಲಿ ಧಾರಾಳವಾಗಿ ಈ ಮನೆಯಲ್ಲಿ ಕೂಡಿ ಬರಲಿ ಎಂಬುದಾಗಿ ನಾವು ಹಾರೈಸಿ ಗುರುಸೇವೆ ತುಂಬ ನಡೆದ ಮನೆ, ಹೆಚ್ಚು ಗುರುಸೇವೆ ನಡೆಯಲಿ, ಹೆಚ್ಚು ಸಮಾಜದ ಕಾರ್ಯ ಇಲ್ಲಿ ನಡೀಲಿ. ಕೇವಲ ಸ್ವಾರ್ಥಗಳಾಗಿ ನಮ್ಮಷ್ಟಕ್ಕೆ ನಾವು ಇರಬಾರ್ದು. ಆತಿಥ್ಯಂ ಅನ್ನೋ ಶಬ್ದಕ್ಕೆ ಅರ್ಥವೇ ಅದು ಅಂತ. ನಿನಗೆ ಸೀಮಿತ ಅಲ್ಲ ನೀನು ಅಂತ, ಸಮಾಜದ ಒಂದು ಭಾಗ, ಒಂದು ಅಂಗ ನೀನು ಅಂತ. ಹಾಗಾಗಿ ಸಮಾಜ ಕಾರ್ಯ ತುಂಬ ನಡೀಲಿ ಮತ್ತು ಗುರುಸೇವೆ, ದೇವರ ಸೇವೆ ಇಲ್ಲಿ ಮುಂದೆ ಬರುವ ದಿನಗಳಲ್ಲಿ ತುಂಬ ನಡೀಲಿ ಮತ್ತು ಈ ಲಕ್ಷಣಗಳು ಪೂರ್ತಿ ಕೂಡಿ ಬರಲಿ. ಇಲ್ಲಿ ಧನ್ಯೋ ಗೃಹಸ್ಥಾಶ್ರಮ ಎನ್ನುವ ಲಕ್ಷಣಗಳು ಪೂರ್ತಿ ಕೂಡಿ ಬರಲಿ. ಪರಂಪರೆ ಬೆಳೆಯಲಿ, ಕ್ಷತಿಯಲ್ಲ ಪರಂಪರೆಗೆ. ನಿಮ್ಮ ಅಪ್ಪ ಅಜ್ಜಂದರು ಹೇಗಿದ್ದರೋ ಅಷ್ಟಿದ್ರೆ ಸಾಲದು. ನೀವು
ವೃದ್ಧಿ ಆಗಬೇಕು. ಅದು ಅವರಿಗಿಂತ ಹೆಚ್ಚು ಆಚರಣೆ ಮಾಡಬೇಕು. ನಮ್ಮ ಕಾಲದಲ್ಲಿ ನಾವು ಹಾಗೆ ಪ್ರಯತ್ನ ಮಾಡಿದ್ದೇವೆ. ದೊಡ್ಡ ಕುರುಡ ಕಾಲದಲ್ಲಿ ಏನು ನಡೀತಾ ಇತ್ತು ಅದೆಲ್ಲವೂ ವೃದ್ಧಿ ಆಗಬೇಕು. ಒಂದು ಪೂಜೆಯಲ್ಲಿ ಒಂದು ನೈವೇದ್ಯ ಅಥವಾ ಒಂದು ಒಂದು ಅರ್ಚನೆ, ಪ್ರತಿಯೊಂದರಲ್ಲಿ ಕೂಡ ಹೇಗೆ ವೃದ್ಧಿ ಮಾಡ್ಬೋದು ಅಂತ, ಹೇಗೆ ಜಾಸ್ತಿ ಮಾಡ್ಬೋದು ಎನ್ನುವ ಪ್ರಯತ್ನವೇ ಅದು. ಅದು ಹೆಚ್ಚುಗಾರಿಕೆ ಅಲ್ಲ, ಅದು ಹೆಚ್ಚಿಸಬೇಕು ಅಂತ. ಭರತ ರಾಮ ಕಾಡಿಗೆ ಹೋಗಿ ಬರುವಷ್ಟರಲ್ಲಿ 10 ಪಾಲು ಹೆಚ್ಚು ಮಾಡಿದ್ದಂತೆ. ಅಯೋಧ್ಯೆಯ ಸಂಪತ್ತು 10 ಪಾಲು ಹೆಚ್ಚಾಗಿತ್ತು ಕಾಡಿಗೆ ಹೋಗಿ ಬರುವಾಗ. ಅದು ಭರತ ಹೇಳಿದ್ದೇನೆಂದರೆ, ನಿನ್ನ ತೇಜಸ್ಸಿನಿಂದ ಇದು 10 ಪಾಲು ಹೆಚ್ಚಾಯಿತು, ನಾನು ಮಾಡಿದೆ ಅಂತಲ್ಲ, ನಿನ್ನ ತೇಜಸ್ಸಿನಿಂದ. ಹಾಗೆ ಅವರ ಕೃಪೆ, ನಮ್ಮ ಪೂರ್ವಿಕರ ಕೃಪೆಯಿಂದಲೇ, ಅವರ ಆಶೀರ್ವಾದದಿಂದಲೇ ನಾವಿನ್ನೂ ಹೆಚ್ಚು ಮಾಡಬೇಕು. ಹೆಚ್ಚಾಗಲಿ ಎಲ್ಲವೂ ಕೂಡ, ಎಲ್ಲ ಒಳಿತುಗಳು ಕೂಡ ಶಿವಂ ಅಂತ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಹೆಚ್ಚಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡಿ, ಪೂರ್ವಿಕರಿಗೂ ಒಳ್ಳೆಯದಾಗಲಿ, ಅವರಿಗೆ ನೆಮ್ಮದಿ, ನಿತ್ಯ ನೆಮ್ಮದಿ ಅವರಿಗೆ ದೊರೆಯಲಿ, ಮುಂದಿನ ಪೀಳಿಗೆಗೂ ಶ್ರೇಯಸ್ಸಾಗಲಿ, ಮುಂದಿನ ಪೀಳಿಗೆ ಇರಲಿ, ಅದು ಬೆಳೆಯಲಿ. ಅದು ಈಗಿರುವವರು ಕೂಡ ಹಿಂದೂ ಮುಂದಿಗೆ ಸೇತುವೆಯಾಗಿ ಧರ್ಮಕರ್ಮಗಳನ್ನು ನಡೆಸ್ತಾ ನೆಮ್ಮದಿಯಾಗಿ ಸಮಾಜ ಬಂಧುಗಳಾಗಿ ಗುರುಪೀಠದ ನಲ್ಮೆಯ ಶಿಷ್ಯರಾಗಿ ಬಾಳಿ ಬೆಳಗ್ಗೆ ಬರುವಂತೆ ಆಗಲಿ. ನಿಮಗೂ ಒಳ್ಳೆಯದಾಗಲಿ. ಇಲ್ಲಿ ಸೇರಿದ ಸಮಸ್ತರಿಗೂ, ಈ ಇಡೀ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅವರವರ ಬದುಕಿನಲ್ಲಿ ಆಗಬೇಕಾದ ಶ್ರೇಯಸ್ಸು ಅವರವರಿಗೆ ಆಗಲಿ, ಎಲ್ಲವೂ ಒಳಿತಾಗಲಿ ಅಂತ ತಪ್ಪಣೆ ಆಗ್ತದೆ. ಹರೇ ರಾಮ. ಜಗದ್ಗುರು ಶಂಕರಾಚಾರ್ಯ ಭಾರತೀ ಸ್ವಯಂ ಮಹಾರಾಜ್ ಕೀ